ಎಲ್ಲಿ ಹುಡುಕಲಿ ಅಪ್ಪು ಅನ್ನ ನಿನ್ನ ಅಗಲಿ ಹಾದಿನಿ ನಮ್ಮನ್ನ ತಾಯಿ ಇಲ್ಲದ ತಬ್ಬಲಿ ಆಯ್ತೋ ಕರುನಾಡಿನ ಜನ ಕರುನಾಡಿನ ಜನ ತಾಯಿ ಇಲ್ಲದ ತಬ್ಬಲಿ ಆಯ್ತೋ ಕರುನಾಡಿನ ಜನ ಕರುನಾಡಿನ ಜನ ಗಾಜನೂರ ಹುಟ್ಟಿದ ಸ್ಥಾನ ತಾಯಿ ಪಾರ್ವತಿ ತಂದಿರಾಜನ ಅವರ ಮುದ್ದಿನ ಮೂರನೇ ಮಗನಾಗಿ ಹುಟ್ಟಿ ಬಂದಿನಿ ತರುಣ ಜಾತಿ ಭೇದ ಮಾಡಲಿಲ್ಲ ನೀನ ಎಲ್ಲರಿಗೆ ಅಂದಿ ನಮ್ಮ ತಮ್ಮ ಅನ್ನ ಅಭಿಮಾನಿಗಳೇ ದೇವರೆಂದು ಮಾಡಿ ಹೋದಿ ಜೀವನ ಮಾಡಿ ಹೋದಿ ಜೀವನ ಅಭಿಮಾನಿಗಳೇ ದೇವರೆಂದು ಮಾಡಿ ಹೋದಿ ಜೀವನ ಮಾಡಿ ಹೋದಿ ಜೀವನ ಇವತ್ತು ಟ್ರೆಂಡಿಂಗ್ ಆಗಿದೆ ಪದ ರೀ ಹಾಂ ರೀ ಗುರು ಊಟವನ್ನ ಕಲ್ತಿಲ್ರಿ ಯಾರು ಇಲ್ಲ ಸರ್ ಮತ್ತೆ ಈಗ ಅಪ್ಪಾಗಿ ಇವ್ರನ್ನ ನಮ್ಮ ಅಪ್ಪ ನೀವು ಹಾರ್ಮೋನಿಯಂ ಕಲಿಸ್ಬೇಕಾದ್ರೆ ನಮ್ಮ ಸರ್ನ ಇಟ್ಟ ಹಾರ್ಮೋನಿಯಂ ಕಲ್ಸೀನಿ ಹಾರ್ಮೋನಿಯಂ ಬರ್ಸ. ನಮಸ್ಕಾರ, ನಾನು ನಿಮ್ಮ ಕನ್ನಡಿಗ ಬರ್ಮು. ಈ ಒಂದು ಕಲಾ ಜೀವನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಪ್ಪ ಅಂದರೆ ಈ ಸಾಕಷ್ಟು ಭಜನಾ ಕಲಾವಿದರಾಗಿ ಸಾಕಷ್ಟು ಹೆಸರು ಮಾಡಿರುವಂಥ ಒಂದು ಕಲಾವಿದರು, ಹಾಗೆ ಹಲವಾರು ಪ್ರಶಸ್ತಿಗಳನ್ನು ಪಡ್ಕೊಂಡಿರುವಂಥವ್ರು. ಇವ್ರ ಹೆಸರು ಭಜನಾ ಕಲಾವಿದರು ಅಂತ ಅಂದ್ರೊಳಗೆ ಇವರು ಒಂದು ಟಾಪ್ ಲಿಸ್ಟ್ನಾಗ ಬರುವಂಥ ಕಲಾವಿದರು. ಹಾಗಾಗಿ ಇವ್ರ ಹೆಸರು ಆಲ್ರೆಡಿ ಎಲ್ಲರಿಗೂ ಗೊತ್ತೈತಿ, ಶೋಭಾ ಮಹಾಲಯನಪುರ ಅವರು ಅಂತೇಳಿ. ಅವರ ಒಂದು ಸಂದರ್ಶನಕ್ಕೆ ಇವತ್ತು ಅವ್ರ ಊರಿಗೆ ಬಂದೀವಿ, ಸಂದರ್ಶನ ಮಾಡಬೇಕು ಅಂತ ಅಂದ್ಕೊಂಡು ಇವತ್ತು ಅವರ ಒಂದು ಬದುಕಿನ ಕಥೆಯನ್ನು ಕೇಳಿಕ್ಕೆ ಬಂದಿದ್ವಿ. ಹಾಗೆ ನಿಮಗೂ ಅವರ ಒಂದು ಬದುಕು, ಅವರು ಯಾವ ರೀತಿ ಭಜನಕ್ಕೆ ಬಂದರು, ಹೇಗೆ ಅವರ ಒಂದು ಬದುಕು ಹೆಂಗಿತ್ತು ಹೆಂಗಾಯಿತು ಅನ್ನೋದನ್ನು ಎಲ್ಲವನ್ನು ತಿಳ್ಕೊಳ್ತಾ ಹೋಗೋಣ. ಹಾಗೆ ಈ ಒಂದು ಬದುಕಿನ ಕತೆಗೆ, ಅವರ ಒಂದು ಬದುಕಿನ ಕತೆಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಬನ್ನಿ ಅವರ ಒಂದು ಮದುವೆ ತೋರಿಸಿ ಹೋಗ್ತೇನೆ. ನಮಸ್ಕಾರ ಯಾಕೆ ಬನ್ನಿ ನೋಡ್ರಿ, ನೋಡ್ರಿ ಆಲ್ರೆಡಿ ಎಲ್ಲ ಇವಾಗ ಕುಂತಾರೆ. ಈಗ ಆರಾಮದ್ರಿ? ಸರಿ ತೋಡ್ರಿ, ನಿಮ್ಮ ಮೈಕ್ ಹಾಕೊಳ್ರಿ. ಈ ಒಂದು ಈಗ ಆಲ್ರೆಡಿ ನಿಮ್ಮೆಲ್ಲ ಇವ್ರಿಗೆ ಗೊತ್ತಿರುವಂಥವ್ರು ಶೋಭಾ ಮಹಾಲಯನಪುರ ಅಂತೇಳಿ ಭಜನದೊಳಗೆ ದೊಡ್ಡ ಹೆಸರು ಮಾಡುವಂಥವ್ರು. ಇವತ್ತು ಅವರ ಒಂದು ಬದುಕಿನ ಕತೆಗೆ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಿಮಗೂ ಕೂಡ ಸ್ವಾಗತ. ಇವತ್ತು ಅವರ ಒಂದು ಬದುಕಿನ ಕಥೆಯನ್ನ ಕೇಳ್ತಾ ಹೋಗೋಣ. ಹೇಳ್ರಿ, ನಿಮ್ಮ ಬಾಲ್ಯದ ಬದುಕಿನ ಬಗ್ಗೆ ನಮ್ಗೆ ತಿಳಿಸಿ. ಬಾಲ್ಯದೊಳಗೆ ನಾವೇನು ಸರ ಭಾಳ ಬಡ್ರಿ. ಅವಾಗ ನಾವು ಭಜನಾ ಗಾಯಕರಾದ್ರಂಗೆ ಭಾಳ ಅಪಕ್ಷೆ ಭಜನಾ ಮೇಲೆ ನಮ್ಗೆ ಭಾಳ ಅಪಕ್ಷೆ. ನಾವು ಎಲ್ಲರಿ ನಮ್ಮ ಪಪ್ಪಾರು ಎಲ್ರಿ ಹೋಗ್ರಿ ಬರ್ರಿ ಅಂದ್ರೆ ನಾವು ಹಾಡ್ಕೋತೆ ಹೋಗೋರು ಹಾಡ್ಕೋತೆ ಬರೋರು. ಎಲ್ಲಿ ಆದ್ರೂ ಕೂಡ ಅಷ್ಟೇ ರೀ, ಹಾಡ್ಕೊತ ಹೋಗೋರು ಹಾಡ್ಕೊತ ಬರೋವ್ರಿ. ಹಂಗೆ ಹಿಂಗೆ ಮಾಡೋ ಹಿಂಗೆ ಹಾಡನ್ನ ಅಂಗಳದಾಗ ಕೂತ್ ಹಾಡ್ಕೋತ ಕುಂದ್ರೋದು ನೋಡಿಕೆರೆ ಹಿರಿಯರೆಲ್ಲ ಕರಿಸ್ಕೆರೆ ಬಾರೋ ಗುಡ್ಯಾಗ ಹಾಡಕತ್ತೈತೆ ಹೇಳಿ ಕರ್ಕೊಂಡು ಹೋಗ್ರಿ. ನಮ್ಮ ಗುಡ್ಯಾಗ ಹಂಗೆ ಹಾಕ್ಮದೆ ಗುಡ್ಯಾಗ ಒಂದು ಹಂಗೆ ಹಾಡ್ಕೋತ ಇಟ್ರ ಮಠಕ್ಕೆ ಬೆಳೆಸಿಟ್ಟೇರಿ. ಹಾಂ ರೀ. ಫಸ್ಟ್ ನೀವು ಹಾಡಿದ ಒಂದು ಹಾಡು ಯಾವ್ದ್ರಿ? ಅಂದ್ರೆ ನೀವು ಪ್ರಪ್ರಥಮವಾಗಿ ಈ ಭಜನಾ ಹಾಡ್ಬೇಕು ಅಂತ ಅನ್ಕೊಂಡೆ ಯಾವ ಹಾಡು? ಪ್ರಥಮದವಳು ಎಲ್ಲ ಹಳಿ ಪದಗಳು ಹಾಡ್ತಿದ್ದೇವೆ ಸರ್ ಅವಾಗ. ಹಾಂ ರೀ. ಅಕ್ಕ ನಮ್ಮ ಆಯಿಗಳು ಅವ್ರು ಇವರು ಕಲಿಸಿದ್ದು ಮಾಡಿದ್ರಿ. ಹಾಕ್ಮದೆ ಪದ ಅವು ಒಂದು ಪದಗಳು ನೆಪ್ಪೆ ಇಲ್ರಿ ನಮಗೆ. ಹಾಂ ರೀ, ಎಲ್ಲ ಪದಗಳಿಗೆ ಏನು ಹೊಸ ಹಾಡ್ಲಕತ್ ಬಿಟ್ಟೆ, ಹಿಂದಿನ ಹಳಿ ಪದ ಒಂದು ನೆಪ್ಪಿಲ್ರಿ ನಮಗೆ. ಅವಾಗ ಹಿರಿಯರು ನಮ್ಮ ಆಯಿಗಳು ಕಲಿಸಿದ್ರಿ, ಒಂದು 2-3 ಪದ ಕಲಿಸಿದ್ರು, ಅವು ಹಾಡ್ತಿದ್ದೇವ್ರಿ. ಜಾಸ್ತಿ ನಂದು ನೋಡ್ಕಿವಿದ್ದೆ ರೀ, ಯಾರು ಗುರು ಇಲ್ಲ ಯಾರು ಇಲ್ರಿ. ನೋಡ್ಕಿವಿದ್ದೆ. ನೋಡ್ಕೆ ಅಂದ್ರೆ ನಾವು ಈಗ ಯಾರು ಹಾಡ್ಲಕತ್ತಾರ ಅಂದ್ರೆ ಅವ್ದು ಹಾಡಬೇಕತ್ ನಮ್ ತಲೆಯಾಗ ಬರ್ತಂದ್ರೆ ಹಾಡೋದು ಒಟ್ಟ ರೀ. ನಮ್ಮ ಊರಾಗ ಗುಡ್ಯಾಗ ಹಾಡ್ತಿದ್ರಿ, ಹಾಕ್ಮದೆ ಗುಡ್ಯಾಗ. ಹೌದು. ನಮ್ಮ ತಂದೆ ತಾಯಿ ಭಾಳ ಕಡು ಬಡ್ರಿ. ಹಾಂ ರೀ. ನಮ್ದೇನು ದಿನ ಡ್ಯೂಟಿಗೆ ಹೋಗೋರು ಬರೋರು. ನಮ್ಮ ಅಪ್ಪಾರ ಹಮಾಲಿ ಮಾಡ್ತಿದ್ರಿ. ನಮ್ಮ ಅವ್ವಾರು ಇಲ್ಲೇ ಹಾಲ ಹೈನ ಎಮ್ಗಳು ಮೇವ ಇದನ್ನ ಮಾಡೋರು. ನಾವು ಹೆಂಗಂದ್ರೆ ನಾವು 6 ಮಂದಿ ಅಕ್ಕ ತಂಗ್ಯಾರಿ, 2 ಅಣ್ಣ ತಮ್ಮರಿ. ಭಾಳ ಕಡು ಬಡ್ತಾನ್ರಿ ನಮ್ದು ಅವಾಗೆಲ್ಲ. ಭಾಳ ಸಾಲಿಗೇನು ಭಾಳ ಹೋಲಿಲ್ರಿ ನಾವು. ಸಾಲಿ ಬಡ್ತನ ಸಂಬಂಧ ನಮ್ಮ ಅಪ್ಪ ಭಾಳ ಕಲ್ಸಿದ್ರಿ ಸಾಲಿ ನಮ್ಗೆ. 7ನೇ ಕ್ಲಾಸ್ ಅಷ್ಟೇ ಮಾಡ್ಯಾವ್ರಿ. 7ನೇ ಕ್ಲಾಸ್ ಅಷ್ಟೇ ರೀ. ಅದು ಸಾಲಿಗೆ ಹೋಗಿಲ್ರಿ, ಬರೀ ಪೇಪರ್ಗೆ ಅಷ್ಟೇ ಹೋಗ್ಯಾರಿ. ಎಕ್ಸಾಮ್ಗೆ ಅಷ್ಟೇ ರೀ. ಚಂತನ ದನ ಕರ ಎಮ್ಮಿ ಕಾಯ್ಕೋತ ಸುಮ್ಮ ಹಾಡ್ಕೋತ ಮಾಡಿ ಅಡ್ಡಾಡೋದು ಒಂದೇ ನಮ್ದ್ರಿ. ಹಾಂ ರೀ. ಅವಾಗೇನು ನಾವು ಗುಡ್ಯಾಗೆ ಸಾಲಿ ಕಲಿಬೇಕ ಎಲ್ಲಾನು ಬಿಟ್ಟು ಬರೀ ಸಾಲಿಗೇನು ಎತ್ತಿಲ್ರಿ. ಸುಮ್ಮ ಎಕ್ಸಾಮ್ ಬರೋದು, ಬಾಕಾಡ್ ನಮ್ಮ ಬಡ್ತನ ಸೌಸರ್ ದನ ಕರ ಮುಗಳು ಕಾಯ್ಕೊ ತಕೊಂಡು ಹೋಗೋದು. ಭಾಳ ದಿವಸ ಎಕ್ಸಾಮ್ ಬಂದಾಗ ಜಾಸ್ತಿ ಬರೋದೇ ಅಂತ ಸಾಲಿಗೆ ಬರೋದೇ ಡ್ಯಾನ್ಸ್ ಪಿನ್ಸ್ ಇದ್ರೆ ಅಷ್ಟೇ ಬರ್ತಿದ್ದಾರೆ ಸಾಲಿಗೆ. ಎಲ್ಲ ಅಷ್ಟೇ. ಮತ್ತೆ ಭಾಳ ಕಲೀಲಾಕನು ಬರಲ್ಲ. ನಮ್ಮ ಮೇಡಮ್ಗಳು ಬೈತಿದ್ರಿ,
ಸಾಲಿಗೆ ಬರ್ರಿ ಅಂದ್ರೆ ಸಾಲಿಗೆ ಓದ್ತಿದ್ದಿಲ್ಲ ನಾವು ಸುಮ್ಮನೆ ಜೆಂಡ ಆರಿಸೋ ದಿವಸ ಅದು ದಿವಸ ಡ್ಯಾನ್ಸ್ ಇರ್ತಾವ ಡ್ಯಾನ್ಸಿಗೆ ಹೋಗೋದು ಹಾ ಅವಾಗ ನಮ್ಮ ಸಾಲಿ ಒಳಗೆ ಫಸ್ಟ್ ರೀ ನಾವು ಡ್ಯಾನ್ಸ್ ಮಾಡಕ್ ನಮ್ಮ ಸಾಲಿಯಾಗ್ರಿ ನಾ ರೀ ಗೋರಿ ಓದೋದು ಭಾಳ ಕಡಿಮೆ ರೀ ನಮಗೆ ಅವಾಗ ಸಾಲಿಗೆ ಓದ್ತಿಲ್ಲ ಹೆಂಗೆ ಓದ್ತಿಲ್ಲ ಹೆಂಗೆ ಹತ್ತದ್ರಿ ಅದು ಯಾವಾಗ ಹೋಗದೆ ನಮ್ಮ ಗೆಳತಿಯರಿದ್ರು ಒಂದು 4-5 ಮಂದಿ ರೀ ಅವ್ರು ಕೂಡ ಕೂಡಿ ಎಕ್ಸಾಮ್ ಬರೋದು ಒಳಗೆ ಬಂದ್ಬಿಡೋದು ಅಷ್ಟೇ ಎಕ್ಸಾಮ್ ಕಟ್ಟೆ ಸಾಲಿಗೆ ಹೋಗಿದ್ದೆ ಹಾಂ ರೀ ನಮ್ ಗೆಳತಿಯರ್ ಕೂಡ ಅವಾಗಿಂದ ಎಂಜಾಯ್ ಈಗ ಏನ್ ಸಿಗಂಗಿಲ್ರಿ ಒಳ್ಳೇದು ಭಾಳ ಅಂದ್ರೆ ಭಾಳ ಎಂಜಾಯ್ ಮಾಡ್ಯಾರ ನಾವೆಲ್ಲ ಸಾಲಿ ಒಳಗ್ರಿ ಒಂದ್ 5 ವರ್ಷ ಅಂತ ಎಂಜಾಯ್ ಮಾಡ್ಯಾವ ಸಾಲಿಯಾಗ್ರಿ 2 ವರ್ಷ ಪೇಪರ್ಗೆ ಹೋಗಿಲ್ರಿ ಇದು ಸಾಲಿಗೆ ಹೋಗಿಲ್ಲ ಅಷ್ಟೇ ರೀ 2 ವರ್ಷ ತನ ಬರೀ ಎಕ್ಸಾಮ್ ಬರ್ದು ಬಂದೇವ್ರಿ ಹಾಂ ರೀ ಮದುವೆ ಆಗಿದ್ದು ಭಾಳ ದಿವಸ ಆಯ್ತು ರೀ ನಮ್ದು ಲವ್ ಮ್ಯಾರೇಜ್ ರೀ ನಂದು ಹಾಂ ರೀ ನಾವು ಲವ್ ಮ್ಯಾರೇಜ ಯಾವಾಗಂದ್ರೆ ಅದು ಡೇಟ್ ಐತ್ರಿ 27/11/2009 ಆಗೈತೆ ಸರ್ ನಮ್ಮ ಮದುವೆ ರೀ ಹಾಂ ರೀ ಅವಾಗ ಹೆಂಗ್ರಿ ಸರ ಇವರು ಒಬ್ರು ಒಳ್ಳೆ ಕಲಾವಿದ್ರಿ ಒಳ್ಳೆ ಹಾರ್ಮೋನಿ ಇದಕ್ಕೆ ತಾಳ ಓದಾಕ್ರಿ ತಾಳ ಓದಕ್ರು ಒಳ್ಳೆ ಕಲಾವಿದ್ರು ಮೊದಲು 9 ವರ್ಷ ದಮಡಿ ವರ್ಷ ಆಡ್ಯಾರ್ರಿ ಅವ್ರು ಈಗ ಈ ಕಡೆ ಮಾಲಕರಾಗಿಂದ ಎಲ್ಲ 2 ಕಲಸ ಡಬಲ್ ಬೀಳಾವ ಈಗ ಡ್ರಾಯಿಂಗ್ ಮಾಡ್ತಾರೋ ತಾಳ ಹಾಕ್ತಾರ್ರಿ ಒಳ್ಳೆ ಕಲಾವಿದ್ರಿ ಇವ್ರು ರೀ ನಮಗೆ ಇಟ್ಟೆಲ್ಲ ಇಟ್ರ ಮಟ್ಟಕ್ಕೆ ಬೆಳೆದು ಇಟ್ರ ಮಟ್ಟಕ್ಕೆ ನಾವು ಹೆಸರು ಮಾಡ್ಬೇಕಾದ್ರೆ ಇವ್ರದೇ ಆಸರಿ ನಮ್ಗೆ ಯಾವ್ದು ಮಾಡ್ತೇವತ್ತೆ ಯಾವುದು ಬ್ಯಾಡ ಅಂದಿಲ್ರಿ ನಾವು ಮಾಡ್ರಿ ನೀವು ಕಲಿಯೋದೊಳಗೆ ಬೇಕಾದ್ ಮಾಡ್ರಿ ನಾ ಹಿಂದಿರುತ್ತೆ ಮಾಡ್ಕೊಟ್ರಿ ನಮ್ಗೆ ಯಾವೆಲ್ಲದಕ್ಕೂ ಸಹಾಯ ಆಗ್ಯಾರ ನಮ್ ಭಾಳ ಸರ ಅವಾಗೆ ನೋಡ್ರಿ ಸಾಲಿ 2004 ಅವಾಗ ಸರ್ ನಾವ್ ಹೆಂಗಂದ್ರ 4 ವರ್ಷ ಪ್ರೀತಿ ಮಾಡ್ಯಾವ ಸರ್ ನಾವ್ರಿ 4 ವರ್ಷ ಪ್ರೀತಿ ಮಾಡ್ಲಾಕ ಮದ್ವಿ ಮಾಡ್ಕೊಂಡೇವ್ರಿ ಹಾ ರೀ ಹಾ ಭಜನಾ ಹಾಡುವಾಗ್ರಿ ಬರ್ತಿದ್ರಿ ಸರ್ ನಮ್ಮ ಊರಿಗೆ ಇವರು ಬರ್ತಿದ್ರಿ ಹಾ ರೀ ಬರ್ತಿದ್ರಿ ಆದ್ರ ನಮ್ಮ ತಾಯಿಕಿನ ಹೆಸ್ರಿ ಎಲ್ಲಾ ಪುಸ್ತಕಿನ ನಮ್ಮ ಅವ್ವಾರ ಸುಳ್ಳ ಇವ್ರ ಕರೇರಿ ನಾವ್ ಈ ಕಡೆ ಬಂದೇವತ್ ಹೇಳಿ ನಮ್ಗ ಹಂಗ ಹಿಂಗ ಏನು ಮಾಡಿದ್ರಿ ಸರ ನಮ್ಮ ಅವ್ವಾರ್ಕಿನ ಹೆಚ್ಚು ನಮ್ಮನ್ನ ಜೋಪಾನ ಮಾಡ್ಯಾರಿ ಒಳ್ಳೆಯರು ಹಾ ರೀ ನಮ್ಗೆ ಅತಿ ಹೆಚ್ಚು ಖುಷಿ ಆಗೋದಂದ್ರ ನಾವು ಶ್ರೀಶೈಲ ಮಲ್ಲೆ ಹೋಗೋದು ಬತ್ತಂದ್ರ 1 ತಿಂಗಳು ಹೌಸಿ ಆಗದ್ರಿ ಎಲ್ಲಿ ನಮಗೆ ದಿನವನ್ನ ದುಡಿತೇವೆ ಹೋಗ್ತೇವೆ ಬರ್ತೇವೆ ಅದೇನು ವಿಚಾರ ಇಲ್ರಿ 1 ತಿಂಗಳು ಮಲ್ಲೈಗೆ ಹೋಗೋದೇನು ಇರ್ತದಲ್ರಿ ಮಲ್ಲೈಗೆ ಹೋಗೋದು ಶಿವರಾತ್ರಿ ಬತ್ತಾನ ಮಲ್ಲೈಗೆ ಹೋಗಿ ಹೊಳ್ಳಿ ಬರುತ್ತಾನು ನನ್ನ ಹೌಸಿ ಯಾರು ಪಡಂಗಿಲ್ರಿ ಪ್ರತಿ ವರ್ಷ ರೀ 22 ವರ್ಷ ಆಯ್ತ್ರಿ ಸರ್ ನಾ ಮಲ್ಲೈಗೆ ನಡ್ಲಾಕತ್ರಿ 11 ವರ್ಷ ನಾ 3 ದಿನದ ನಡ್ದೇನ್ರಿ ಈ ಕಡೆ ನಮ್ಮ ಹುಡುಗರು ಹುಟ್ಟಿಂದ ಕಾರ್ ತಗೊಂಡು ಹೊಂಟೇವ್ರಿ ಹಾ ರೀ ಅಲ್ಲಿ 8 ದಿವಸ ನಾವು ಮಲ್ಲಯ್ಯನ ಸೇವಾ ತಪ್ಪದೇ ಮಾಡ್ತೇವ್ರಿ ಅಪ್ಪಟ್ ಭಕ್ತರಿ ಹಾ ರೀ ನಿಮ್ಮ ಜೀವನದಲ್ಲಿ ಇಂತ ಒಂದು ಕೆಟ್ಟ ಘಟನೆ ನಡೀಬಾರ್ದು ಅನ್ನೋದು ಯಾವ್ದಾದ್ರು ಯಾವಾಗ ನಮ್ಮನ್ನ ಈ ಕಡೆ ಬಂದಿದ ನಂತರ ನನಗೆ ಯಾವ್ದು ಆಗಿಲ್ಲ ಸರ್ ಹಿಂದೇನು ನಮ್ಮ ಅಪ್ಪಾರ ಬಡತನ ಪರಿಸ್ಥಿತಿ ರೀ ಅದ ನಮ್ದ ತಲೆಗ್ರಿ ಈ ಕಡೆ ಬಂದ್ ಮಾಡಕ್ ನನಗೆ ಯಾವ್ದಕ್ಕೂ ಕೂಗಲ್ ಕಾಂಕ್ ಆಗಿಲ್ರಿ ಇಲ್ರಿ ಸರ್ ಎಲ್ಲಾನು ಆಡ್ ಚಂದ ನೋಡ್ಕೊಂಡಾರ ನಮ್ಮನ್ರಿ ಹಾ ರೀ ನಾವ್ ಬಾ ಸಣ್ಣಕ್ಕೆ ನಮ್ಮ ಮವಿ ಸಣ್ಣಕ್ಕಿದ್ರಿ ಅಲ್ದಾಗ ಹಾಡ್ತಿಲ್ಲರಿ ಇಟ್ಟಿದ್ದಾಗ ಆಟಿದ್ದಾಗ ಹಾಡಕತ್ತೇನ್ರಿ 6-7 ವರ್ಷದಿಂದ ಹಾಡಕತ್ತೇನ್ರಿ ನಾನು ನಮ್ಮೂರಾಗಿದ್ದಾಗಲೇ ಟೀಮ್ ಕಟ್ಕೊಂಡು ನಮ್ಮ ಆಯಿಗಳು ಇವ್ರು ಕೂಡಿ ನಮ್ಮ ಅಕ್ಕಮದೇ ಗುಡಿಯಾಗ ಶ್ರಾವಣದಾಗ ಸೋಮವಾರ ಗುರುವಾರ ಹಿಂಗ್ ಹಾಡ್ತಿದ್ದೇವ್ರಿ ಹಿಂಗ್ ಹಾಡ್ಕೋತ ಅವಾಗ ಸಣ್ಣಕ್ಕಿಲ್ಲಾಗ್ಲೇ ಹಾಡೋ ಹವ್ಯಾಸ ರೀ ನನಗೆ ಈ ಕಡೆ ಬಂದಿಂದ ಟೀಮ್ ಕಟ್ಟೇವ್ರಿ ಹಾ ರೀ ಅಲ್ಲಿದ್ದಾಗ ನಾವು ಅಲ್ಲೇ ಒಬ್ರ ಮಾಡ್ತಿದ್ದೇವ್ರಿ ಹಾ ರೀ ಈ ಕಡೆ ನಾವು ಸ್ವತಂತ್ರ ಏನ್ ಬಂದೇವ್ರಲ್ಲ ಅವಾಗ ಟೀಮ್ ಕಟ್ಕೊಂಡೇವ್ರಿ ಯಾರಿಲ್ಲ ಸರ್ ನಮ್ದೆಲ್ಲ ನೋಡ್ಕಿವಿದ್ದೇರಿ ಇನ್ನೂವರೆಗೆ ಯಾರು ನೋಡ್ಕಿದ್ದೆ ಅವಾಗನು ನೋಡ್ಕಿವಿದ್ದೇನೆ ರೀ ಯಾರು ಗುರು ಇಟ್ಕೊಂಡ್ ನಾ ಕಲ್ತಿಲ್ರಿ ಯಾರು ಇಲ್ಲ ಸರ್ ನಾನ್ ನೋಡ್ಕಿವಿದ್ದೆ ಅಟ್ಟಾರ ಎಲ್ಲಾರು ಅದೇ ಹೇಳಿದ್ನಲ್ಲ ಸರ್ ಹಳಿ ಹಾಡುಗಳು ಯಾವ ನೆನಪಿಲ್ರಿ ಅವತ್ರಿ ಇಲ್ಲಿ ಫಸ್ಟಿಗೆ ಫಸ್ಟಿಗೆ ಹಾಡಿದ ಅಕ್ಕಮದೇ ಕ್ಯಾಸೆಟ್ ಹಾಡ್ಯವ್ರ ನಾವು ಕ್ಯಾಸೆಟ್ ಫಸ್ಟಿಗೆ ನಾವು ಕ್ಯಾಸೆಟ್ ಮಾಡೋ ಹೌಸ್ ಹೆಂಗಿತ್ತು ಸರ್ ಭಾಳ ಮಂದಿ ಮೊದಲು ಕ್ಯಾಸೆಟ್ ಮಾಡ ಅಂದಿದ್ರು ನಾವು ಮಾಡಿಲ್ಲ ಸರ್ ಅವಾಗ ಯಾಕಂತ ತಿಳ್ಕೊರಿ ನಮ್ಮ ತಕ ಹಿಂದ್ ಹಾಡೋರು ಯಾರು ಸಿಕ್ಕಿದ್ದಿಲ್ರಿ ನಮ್ಗೆ ನಂದೊಂದು ಆಸೆ ಇತ್ತು ನಮ್ಮ ಮಗಳು ಹುಟ್ಟಿದ ಬಳಕನ ಆಕಿನ ಕರ್ಕೊಂಡೆ ಕ್ಯಾಸೆಟ್ ಮಾಡ್ಬೇಕು ಫಸ್ಟಿಗೆ ಅಕ್ಕ ಮದುವೆನೇ ಕ್ಯಾಸೆಟ್ ಮಾಡ್ಬೇಕಂತ ನಂದೊಂದು ಮನಸ್ಸಿನಾಗ ಇತ್ರಿ ಅದೇ ಕ್ಯಾಸೆಟೇ ಮಾಡೇವ್ರಿ ತದನಂತರ ಜಗಜ್ಜಾಹೀರಾಗಿದೆ ಸರ್ ಪುನೀತ್ ರಾಜ್ಕುಮಾರ್ ಪದ್ಯ
ಅದೇ ನಿಮ್ಗೆ ಯಾವ ಹಾಡು ಹೆಸರು ತಂದು ಕೊಟ್ಟಿದ್ದಂತ ಅಪ್ಪು ಅಂದ್ರಿ ಅಪ್ಪು ಅಣ್ಣನ ಹಾಡ್ರಿ ಅದೇ ಹಾಡು ಅದಲ್ಲಿ ಎಲ್ಲಿ ಓದಿ ಅಪ್ಪು ಅಣ್ಣನ ಅದೇ ಪದನೇ ರೀ. ಫಸ್ಟ್ ಈ ಸದ್ಯ ಜಗತ್ತು ಜಾಹಿರ್ ಮಾಡಿದ್ದು ಅದೇ ಪದ ರೀ. ಹೌದು ಹಾ ರೀ. ಫಸ್ಟಿಗೆ ನಾವು ಕ್ಯಾಸೆಟ್ ಮಾಡಿದ್ದು ಧರ್ಮದ ಜ್ಯೋತಿ ಬೆಳಗಾಳ ಎತ್ತಿ ಅಕ್ಕ ಮಾದೇವಿ ಅಂತ ಶಕ್ತಿ, ಹಾ ಅದನ್ನ ಫಸ್ಟ್ ನಾವು ಕ್ಯಾಸೆಟ್ ಮಾಡಿದ್ರಿ. ನಂತರ ಅಪ್ಪು ಅಣ್ಣನ ಕ್ಯಾಸೆಟ್ ಮಾಡ್ಯಾವ್ರಿ. ಇದಕ್ಕಿಂತ ಮುಂಚಿತವಾಗಿ ನಿಮ್ಗೆ ಯಾವ್ದೋ ಹಾಡು ಕೇಳ್ತೀನಿ ಅದೇ ನನಗ ಯಾರಿಗಾಗಿ ದುಡಿತೀಯಲ್ಲ ನಂದೇ ಅಣತಿ, ಅದನ್ನು ಅದೇ ಅವಾಗ ಅದೇ ಕ್ಯಾಸೆಟ್ನಾಗ ಹಾಡಿದ್ರಿ. ಅದೇ ಟೈಮಿಂಗ್ ಸರ್ ಧರ್ಮದ ಜ್ಯೋತಿ ಬೆಳಗಾಳ ಎತ್ತಿ ಅಕ್ಕ ಮದೆ ಕ್ಯಾಸೆಟ್ ಮಾಡ್ಯಾವ್ರಿ. ಅದೇ ಕ್ಯಾಸೆಟ್ದಾಗ ಹಾಡಿದ್ರಿ ಇದು. ಹೌದು ಯಾರಿಗಾಗಿ ದುಡಿತೀಯಲ್ಲ ನಂದೆ ಅಂದ್ರೆ ಒಂದು ಕ್ಯಾಸೆಟ್ಕ 7-8 ಪದ ಹಾಡ್ತಿದ್ದೀವ್ರಿ. ಅದೇ ಕ್ಯಾಸೆಟ್ದಾಗ ಹಾಡಿದ್ರಿ. ಅದೇ ಮಗಳ ಬಗ್ಗೆ ಹೇಳಿದ್ರೆ ಇವರು ಸೃಷ್ಟಿಯವರು ಆಡಿರುವಂತದ್ದು ಹಾಡು ಎಲ್ಲಿ ಆಕಿನ ಫಸ್ಟಿಗೆ ಆಕಿ ಟ್ರೆಂಡ್ ಆಗಿದ್ದೇ ರೀ. ಆಕಿ ಎಂತ ಹೆಂಡತಿ ಗಂಟ ಬಿದ್ದಾಳ ನಮ್ಮ ಅಪ್ಪನ ಪಾಲಿಗೆ, ಹಾ ಈ ಪದ ರೀ. ಜಗತ್ತೇನೆ ಯಾರು ಮೆಚ್ಚಲಾರಂತ ಮೆಚ್ಚೋರು ಇಲ್ಲ ಅನ್ಬೇಡ್ರಿ, ಇನ್ನೋರಿಗೆ ಆದ್ರೂ ಹೋದ್ರ ಹಾಡು ಅದನ್ನ ಅಂತಾರ್ರಿ. ಹೌದೌದು ಅದ ಪದನ ಹಾಡ್ತಾರ. ಫಸ್ಟಿಗೆ ಆಕಿ ಟ್ರೆಂಡಿಂಗ್ ಎದ್ದಿದ್ದೆ ಅದೇ ಪದ ರೀ. ಇವ್ರು ಫಸ್ಟ್ ಹಾಡಕ್ ಕಲಿಸಿದ್ದೆ ನೀವು ಯಾವ ಊರಲ್ಲಿ ಆಕಿ ಹೆಂಗಂದ್ರ ಸರ ಆಕಿ ಕತಿ ಒಂದ್ ಬ್ಯಾರೆ ಅದ್ರಿ. ಹುಟ್ಟು ಕಲಾವಿದೆ ಸರಕಿ ಹಾ ರೀ. ಯಾರು ಗುರು ಇಲ್ಲ ಏನಿಲ್ಲ. ಯಾರು ಇಲ್ರಿ. ಹುಟ್ಟಿದ 2.5 ವರ್ಷಕ್ಕೆ ಆಕೆ ಪ್ರಥಮದಲ್ಲಿ ಬಾಗಲಕೋಟೆ ಜಿಲ್ಲಾದೊಳಗೆ ಹಾಡಿದ್ರು. ಮುಗಳಳ್ಳಿ ಗ್ರಾಮದಾಗ ಹಾಡಿದ್ರಿ ಸರಿ. ಫಸ್ಟ್ ಆಡಿದ ಫಸ್ಟ್ ಬಾಗಲಕೋಟೆ ಜಿಲ್ಲಾ ಮುಗಳಳ್ಳಿ ಗ್ರಾಮದಾಗ ರೀ. 2.5 ವರ್ಷಕ್ಕೆ first ಹಾಡಿದ್ರು. ಫಸ್ಟ್ ಹಾಡಿದ್ರಿ. ಹೌದ್ರಿ ಅವಾಗ ಫಸ್ಟ್ ಈಟ್ ಇದ್ರಿ. ಆಕಿ ಹಾಡಿದ್ ಒಂದು ನುಡಿ ತಿಳಿತಿದಿಲ್ರಿ ಹೊರಗೆ. ಆದ್ರೂ ಪರ್ಫೆಕ್ಟ್ ಹಿಂಗ್ ನಿದ್ದಿಗಣ ಎದ್ದು ಬಂದ್ ಹಾಡ್ಯಾಡ್ರಿ ಆಕಿ. 2.5 ವರ್ಷ ಹಾ 2.5 ವರ್ಷನೇ ಇದ್ರು ಅವಾಗ್ರಿ. ತದನಂತರ ಮತ್ತೆ ತ್ರಿಶಾಲ್ಕ್ ಹೋದೆವು. ಅಲ್ಲಿ ಫುಲ್ ಹವಾ ಆಗ್ಬಿಡ್ತಾರೆ. ಅವಾಗ ಹಾಡ್ತಿದ್ರು ಸಣ್ಣವ್ರಿದ್ರು. ಅಲ್ಲಿಂದ ಚಾಲೂ ರೀ ಅವ್ರು. ನಮ್ಮೂರಿಗೆ ಬಂದಾಗ ನಾನ್ ನೋಡಿರೋದು ಫಸ್ಟ್ ಹಾಡೋರು ಇವರು ಹಾಡಿದ್ದ ನಮ್ಮೂರಿಗೆ ಬಂದಾಗ ನೋಡಿದ್ದೇವೆ ಹಾ ಹೌದು ಹೌದ್ರಿ ಹೌದು ಹೌದು. ನಿಮ್ಮ ಮಕ್ಕಳಿಗೆ ಏನಾರು ಸಂಗೀತ ಕಲಿಸ್ಬೇಕನ್ನೋ ಒಂದು ಏನಾರ ಮುಂದೆ ಐತೆ ಕಲಿಸ್ತೇವೆ ಸರ್. ಅವ್ರು ಏನ್ ಮಾಡ್ತೀನತ್ತಾರ ಯಾವದಕ್ಕೂ ನಾವು ಬೇಡ ಅನ್ನಂಗಿಲ್ಲ ಸರ್. ಇವರು ನಾ ಸಂಗೀತ ಮಾಡ್ಬೇಕತ್ತಾರ ವಿಷಯ ಆಯ್ತು ನೀವು ಅದನ್ನು ಮಾಡ್ತೀರಿ. ನಾವು ಯಾವ್ದಕ್ಕೂ ಕಲೆ ಮಾಡಕ್ ಯಾವ್ದಕ್ಕೂ ಬೇಡ ಅನ್ನಂಗಿಲ್ರಿ. ನಾವು ಪ್ರೋತ್ಸಾಹ ಕೊಡ್ತೇವೆ ಮಾಡತ್ತೇಳಿ. ಮತ್ತೆ ಈಗ ಅಪ್ಪಾಗಿ ಇವ್ರನ್ನ ನಮ್ಮ ಅಪ್ಪ ನೀವು ಹಾರ್ಮೋನಿಯಂ ಕಲಿಸ್ಬೇಕಾದ್ರ ನಮ್ಮ ಸರ್ನ ಇಟ್ಟ ಹಾರ್ಮೋನಿಯಂ ಕಲ್ಸೀನಿ. ಹಾರ್ಮೋನಿಯಂ ಹಾರ್ಮೋನಿಯಂ ಮಾಸ್ಟರ್ ಅವ್ರು. ಅವರೇ ಅದಾರ ಹಾರ್ಮೋನಿಯಂ ಮಾಸ್ಟರ್ ರೀ. ಅವರೇ ಮಾಸ್ತರ್ ರೀ. ಅಂದ್ರ ನಮ್ಗೆ ಆತ್ಮೀಯ ಅನ್ನನಾದಂತವ್ರು ಅವ್ರು ನಮ್ಮಲ್ಲಿ ಏನು ಇಲ್ಲ ಅಂದ್ರೆ ಒಂದು 30-35 ವರ್ಷ ದುಡ್ದಾರ್ರಿ ನಮ್ಮಲ್ಲಿ. ಅವ್ರೊಂದ್ ಸಾಲಿ ಶಿಕ್ಷಕರ್ರಿ. 30-35 ವರ್ಷ ದುಡ್ದಾರ ನಮ್ಮಲ್ಲಿ. ಸರ್ ನಮ್ಮ ಮಗನಿಗೆ ಒಬ್ಬನಿಗೆ ಸಾಲಿ ಇದು ಪೆಟ್ಟಿ ಕಲಿಸ್ಬೇಕಂತ ಏನ್ ಅಂದೇವ್ರಿ. ಅದು ಒಂದ ಮಾತಿಗೆ ಅವ್ನ ಇವತ್ತಿಗೆ ಮಾಸ್ತಾರ್ ಮಾಡಿಟ್ಟಾರ್ರಿ. ಹಾ ರೀ ಒಳ್ಳೆ ಮನುಷ್ಯ ರೀ ಅವರು. ಶಿವಾನಂದ್ ಸರ್ ನಾಗೂರ್ ಅಂತ ಹೇಳ್ರಿ. ಅವ್ರೇನ ಏನ್ ಅನ್ಬಾರ್ದ್ರಿ ಅವ್ರ ಬಗ್ಗೆ ರೀ. ಭಾಳ ಹೈಸ್ಕೂಲ್ ಸಾಲಿ ರೀ. ಕಲಿಸ್ಬೇಕ್ರಿ ಸರ್ ಅಂದ್ರ ಕಲಸೆ ಕೈ ಬಿಟ್ಟಾರ್ರಿ ಅವ್ನು. ಆಲ್ರೌಂಡ್ ಎಲ್ಲ ಬರ್ಸಾಡ್ತಾನ ಸರ್. ಹಾ ರೀ ಇವತ್ತಿಗಾರ ಯಾವ್ದು ಇಂಥದ್ದು ಬರಂಗಿಲ್ಲ ಅಂತ ಹೇಳಿದ್ರು. ಇಲ್ಲ ಯಾವ್ದು ಬರಂಗಿಲ್ಲ ಅಲ್ಲ ಸರ. ಇನ್ನ ನಮ್ ಸರ್ ಬರ್ತಾರ್ರಿ. ಅವರು ಇನ್ನೂವರೆಗೆ ಬರ್ತಾರ. ನಮ್ಮ ಅಪ್ಪ ಪಟ್ಟಿ ಕಲಶ ಅವ್ರನ್ನೇ ನಾವು ಬಿಟ್ಟಿಲ್ರಿ ಸರ್. ಅವ್ರು ಇರ್ತಾರ. ಅವರು ಬರ್ತಾರೆ. ನಮ್ಗ ಆತ್ಮೀಯ ಬಾಳ ಅಂದ್ರ ನಮ್ಮ ಮನ್ಯಾಗ ಇದ್ದಂಗ ರೀ. ನಮ್ಮ ಮನ್ಯಾಗ ಅಂತಂಬ್ರ ಇದ್ದಂಗ ರೀ. ಓದ್ತಾರ್ರಿ. ಏನ್ರಿ ತಪ್ಪಿದ್ ಹೇಳ್ತಾರು. ಸ್ಕೂಲ್ ಮಾಸ್ಟರ್ ಅವ್ರಿಗೆ ಟೈಮ್ ಬರಕ್ ಮತ್ತ ಅದು ರಂಗ ಮಂದಿರ ಕಲಾವಿಗರ ರಂಗಭೂಮಿ ಕಲಾವಿಗರ್ರಿ. ಅವ್ರು ನಾಟಕ ಮಾಡ್ತಾರ್ರಿ. ನಾಟಕದ ಮಾಸ್ತರ್ ಅದಾರ್ರಿ. ಒಳ್ಳೆ ಕಲಾವಿದ್ರು ಅವರು. ಏನ್ ಅನ್ಸದ ನಿಮ್ಗೆ ಈ ಒಂದು ಹಾರ್ಮೋನಿಯಂ ಬಾರಿಸೋದ್ರಿಂದ ಏನಿದೆ? ಹಾ ಖುಷಿ ಆಗ್ಯದ. ಈ ಫಸ್ಟ್ ಅವಾಗ ಬಾರಿಸುವಂತ ಹಾಡು ಏನ್ರಿ? ಯಾವ ನಾವು ಫಸ್ಟಿಗೆ ಬರ್ಸಿದ ಅದು ಊರು ಅವ್ರು ಸುರ್ಪುರ್ ತಾಲೂಕ್ ಹೋಗಿದೆ ಸರ್. ಅದು ಸ್ವಲ್ಪ ಬಾರಿಸಿದಾರೆ. ಫಸ್ಟಿಗೆ ಗಜಮುಖನ್ ಪದಾನೇ ಬರ್ಸ್ಯಾಡ್ಯಾನ್ರಿ. ಗಜಾನಂದ್ ಅಂದ್ರಿ ಗಣಪತಿ ಪದ್ಯನೇ ರೀ. ಅದು ಬರ್ಸಾಡ ಅಂದಿನ ನಂತರ ಸಣ್ಣಗೆ ಎಲ್ಲ ಬರ್ಸಾಡ್ಕೊತ ಬಂದಾರಿ. ಎಲ್ಲ ಇಂಪ್ರೂವ್ಮೆಂಟ್ ಆಗ್ರಿ. ಈ ವರ್ಷ 1.5 ವರ್ಷ ಆತ್ರ ಅವ್ರ ಬರ್ತಾರ್ರಿ. ಅವ್ರ ಕಾಕ ಬಾಳ ಬರಂಗಿಲ್ರಿ. ನಮ್ಮ ಮಾಸ್ತರ್ ಬರಂಗಿಲ್ಲ. ಸಾಲಿ ಅವ 4ನೇ ಕ್ಲಾಸ್ ಹೋಗ್ತಾನ್ರಿ. ಈ ಸಲ 5ನೇ ಕ್ಲಾಸ್ ರೀ. ಅವಿ 8ನೇ ಕ್ಲಾಸ್ ಇಂದ 9ನೇ ಕ್ಲಾಸ್ ರೀ ಈ ಸಲ. ಅವ ಏನದ ಅವ ನಮ್ ಹಿರಿ ಮಗ ರೀ. ಅವ ಇದು ಭಜನಾನು ಇಲ್ಲ ಏನೂ ಇದ್ರ ನಾದೇ ಗೊತ್ತಿಲ್ಲ. ಇಲ್ಲಿಂದ ಬರೀ ಹಾಸ್ಟೆಲ್ ಇರ್ತಾರ. ಹಾಸ್ಟೆಲ್ ಶಾಲೆಗೆ ಇರ್ತಾರ್ರಿ. ಈ ಸಲ 7ನೇ ಕ್ಲಾಸ್ ರೂಪಾದೇವಿಗೆ ಇರ್ತಾರ್ರಿ ಬಿಜಾಪುರದಲ್ಲಿ. ಒಟ್ಟ ಇದ್ರ ಏನೋ ಅನುಭವ ಇಲ್ರಿ ಅವ್ರಿಗೆ. ಸಾಲಿ ಅಷ್ಟೇ ಸುಮ್ಮನೆ ಸಾಲಿ ಸುಟ್ಟಿ ಅದಕ್ಕೆ ಬಂದಾರಿ. ಸಾಲಿದ ಸಾಲಿ ಹೋಗುದ್ರಿ. ರಾತ್ರಿ ಕಾರ್ಯಕ್ರಮಕ್ಕೆ ಹೋಗುದ್ರಿ. ಮುಂಜಾನೆ ಬಂದ್ ಒಂದ್ 2-3 ತಾಸು 9-10 ತನ ಮುಕ್ಕೊಂಡು ಸಾಲಿಗೆ ಹೋಗುದ್ರಿ. ಡೈಲಿ ಹೋಗುದ್ರಿ. ಬಾಳ ಸ್ಟಾರ್ಟ್ ಆಗಿತ್ತು ಬಿಡ್ತಾರೆ ಒಂದೊಂದ್ ದಿವಸ ರೀ. ಕಂಟಿನ್ಯೂ ಕಾರ್ಯಕ್ರಮ ಬಿಡ್ತಾರ್ರಿ. ಶೂಟಿ ಮಾಡ್ತಾರೆ. ಐತಿರ್ಲ ಶೋಭಾ ಮಾಲ್ ಭಜನಾ ಪದ ಯೂಟ್ಯೂಬ್ ಚಾನಲ್ ಅಂತ ಐತ್ರಿ.
1,10,000 ಸಬ್ಸ್ಕ್ರೈಬರ್ ಇವತ್ತಿಗೆ ಅದ್ರೊಳಗೆ ಹಾಕಿರುವಂತ ಹೈಯೆಸ್ಟ್ ವಿಡಿಯೋ ಸಾಂಗ್ ಓಡುವಂತ ಭಾಳ ಓಡ್ಯಾವ ಸರ್ ವಿಡಿಯೋಗಳು ಭಾಳ ಓಡ್ಯಾವ್ರಿ ಎಲ್ಲಾನು ಓಡ್ಯಾವ ಒಂದು 10-15 ವಿಡಿಯೋ ಓಡ್ಯಾವ್ರಿ 1 ಮಿಲಿಯನ್ ಮೇಲೆ 10-15 ವಿಡಿಯೋ ಓಡ್ಯಾವ್ರಿ ಹಾಂ ಅಭಿಮಾನಿಗಳಿಗೆ ಹೇಳೋದಾದ್ರೆ ಏನ್ ಹೇಳ್ತೀರಿ? ಸರ್ ಸುಮ್ಮನೆ ಅನ್ಬಾರ್ದು ನಮ್ಗೆ ಇನ್ಸ್ಟಾಗ್ರಾಮ್ದಾಗೂ ಅಟ್ಟೆ ಸಪೋರ್ಟ್ ಮಾಡ್ತಾರ್ರಿ ಯೂಟ್ಯೂಬ್ದಾಗೂ ಅಟ್ಟೆ ಸಪೋರ್ಟ್ ಮಾಡ್ತಾರೆ ಹಾಂ ರೀ ನಮ್ಮ ಪದಗಳು ಕೇಳಕತ್ತು ದಿನ ಒಂದು ಏನಿಲ್ಲ ಅಂದ್ರೆ ಒಂದು 10-15 ಮಂದಿರೇ ಕಾಲ್ ಮಾಡ್ತಾರ್ರಿ ನಿಮ್ಮ ಪದಗಳು ಕೇಳ್ತೇವಕ್ಕ ನಮಗೆ ಭಾಳ ಚಂದ ಅನಿಸ್ತದ್ರಿ ಭಾಳ ಆನಂದ ಅನಿಸ್ತದ್ರಿ ಅಂತ ಅವ್ರದ್ದು ಏನು ಅವ್ರು ಹೇಳ್ತಾರಲ್ಲ ಅದೇ ನಮ್ಗೆ ತೃಪ್ತಿ ಸರ್ ಅದ ಅವ್ರು ಹೇಳೋದೇ ನಮ್ಗೆ ಖುಷಿ ರೀ ಅವ್ರು ಹಂಗೆ ಹೇಳಿದ್ರೆ ಅಂದ್ರೆ ನಮ್ಗೆ ಇನ್ನೊಂದಿಟ್ಟು ಇಂಪ್ರೂವ್ಮೆಂಟ್ ಹಾಡ್ಬೇಕು ಅನಿಸ್ತದ್ರಿ ನಾ ರೀ ನಮ್ಮ ದಿನ ಒಂದು 10-20 ಮಂದಿ ಹಾಡ್ತಾರೆ ಕಂಪಲ್ಸರಿ ಹಚ್ತಾರೆ ಎಲ್ಲರೂ ಕೂಡ ಮತ್ತೆ ಸರ್ ಯಾರಿಗೆ ಫೋನ್ ಎತ್ತಲ್ಲ ಅನ್ನಂಗಿಲ್ಲ ಸರ್ ನಾವು ನಿದ್ದಿಗಟ್ಟು ಬಂದು ಮಕ್ಕೊಂಡಿದ್ದೀವಿ ಅಂದ್ರೆ ಅಷ್ಟೇ ಎತ್ತಂಗಿಲ್ರಿ 5 ಗಂಟೆದಿಂದ ಎದ್ದೇವು ಅಂದ್ರೆ ಯಾರು ಹಚ್ಚಿದ್ರು ಮಾತಾಡ್ತೇವೆ ಆಯ್ತ್ರಿ ಕಕಾರಮ್ಮ ಕೇಳ್ರಿ ಇನ್ನ ನಿಮ್ಗೆ ಯಾವ ಹೆಚ್ಚಿನ ಪದಗಳು ಬೇಕಂದ್ರೆ ಹೇಳ್ರಿ ಎಲ್ಲ ಹೇಳ್ತೀವಿ ಹಾ ರೀ ಇಲ್ಲ ಸರ್ ಒಟ್ಟ ಫೋನ್ ಎತ್ತುದು ಮಾತಾಡಿಬಿಡ್ತು ಹಂಗಿಲ್ಲ ಸರ್ ನಾವು ಒಟ್ಟ ಮಾತಾಡ್ತೇವ್ರಿ ಫೋನ್ ಯಾರ್ದೇ ಬರ್ಲಿ ಎತ್ತು ಮಾತಾಡ್ತೇವೆ ಈ ಭಜನಾ ಒಳಗೆ ಯಾವುದೇ ರೀತಿಯಾದಂತ ದೊಡ್ಡ ಪ್ರಶಸ್ತಿ ಅಂತ ಸಿಕ್ಕಿರೋದು ನಿಮ್ಗೆ ಯಾವ್ದು ಹೆಂಗ್ ಸರ ಈ ಭಜನಾ ಒಳಗೆ ಕಲಾವಿದ ಅಂತ ತಿಳ್ಕೊಂಡ್ರಿ ಹಾ ರೀ ಸಮಾಜ ನಿಮ್ಗೆ ಕೊಟ್ಟಿರುವಂತ ಯಾವ್ದಾದ್ರು ದೊಡ್ಡ ಪ್ರಶಸ್ತಿ ಪ್ರಶಸ್ತಿ ಅದಾವ ಸರ್ ಆದ್ರ ಸರ್ ಮ್ಯಾಗ ಧಾರವಾಡ ಜಿಲ್ಲಾ ಮರಬುದ ಮಾಡಿ ದೊಡ್ಡ ಪ್ರಶಸ್ತಿ ಅದು ಅಲ್ಲಿ ಪ್ರಥಮ ಸ್ಥಾನ ತಗೊಂಡು ಪ್ರಥಮ ಸ್ಥಾನ ಬಡ್ದಿದ್ರಿ ಇದು ಹಾ ರೀ ಈ ಕೆಲವು ಅದಾವ ಸರ್ ಎಲ್ಲಾಗಳು ಬಾಳ ಪ್ರಶಸ್ತಿ ಅದಾವ್ರ ಅಲ್ಲಿ ಇಟ್ಟೇವ್ ಅದಾವ್ರಿ ಕರೆ ನಾವ್ ಜಾಸ್ತಿ ಬಾಳ ಅವಕ್ಕೂ ನಮ್ದೊಂದ್ ಹೆಂಗ್ ಸರ್ ಕಲಾವಿದ್ರ ಅಂದ್ರ ನಾವ್ ಪ್ರಶಸ್ತಿ ಸಿಕ್ಕದ ನಾವ್ ದೊಡ್ಡ ಕಲಾವಿಗರು ನಾವ್ ಹಂಗ ಮಾಡ್ಕೊಂಡ್ ಹೇಳ್ಕೊಳ್ಳುವಂತ ಹೆಮ್ಮೆ ನಮ್ಗೆ ಇಲ್ಲ ಸರ್ ಹಾ ರೀ ನಾವ್ ಒಬ್ರು ಕಲಾವಿಗರತ್ತೆ ಎಲ್ಲ ಮಂದಿ ಗುರುತಿಸ್ಯಾರಲ್ರಿ ಅದೇ ಅದಷ್ಟೇ ಒಂದು ಅದೇ ಒಂದು ದೊಡ್ಡ ದೊಡ್ಡ ಆಸ್ತಿ ಪ್ರಶಸ್ತಿ ರೀ, ದೊಡ್ಡ ಪ್ರಶಸ್ತಿ ಹಾ ರೀ ದೊಡ್ಡ ಆಸ್ತಿ ಪ್ರಶಸ್ತಿ. ಅಭಿಮಾನಿಗಳೇನೆ ನಮ್ಗ ಅದೊಂದ್ ಪ್ರಶಸ್ತಿ ರೀ ಅವರೇ ದೇವ್ರು ಸರ್ ಅಭಿಮಾನಿಗಳೇನೆ ಏನ್ ಅವ್ರ ದಿನ ಪ್ರೋತ್ಸಾಹ ಮಾಡಿ ದಿನಾನು ಏಟು ನಮ್ಮ ಮೇಲೆ ಹಂಬಲಿಟ್ಟು ಕೇಳ್ತಾರಲ್ರಿ ಅದೇ ಒಂದ್ ದೊಡ್ಡ ಪ್ರಶಸ್ತಿ ದೊಡ್ಡ ರೀ ನಮ್ಗೆ. ಪ್ರಶಸ್ತಿ ಸರ್ ಜನರಿಂದ ನೀವು ಸುಮ್ನೆ ಅನ್ಬಾರ್ದು ಸರ್ ನಮ್ಮ ಯೂಟ್ಯೂಬ್ ಚಾನಲ್ಕ ಇನ್ಸ್ಟಾಗ್ರಾಮ್ಕ ಏನಿಲ್ಲ ಅಂದ್ರೆ ಸಪೋರ್ಟ್ ಭಾರಿ ಮಾಡ್ತಾರೆ ಎಲ್ಲಾರು ಇದು ಯೂಟ್ಯೂಬ್ ಚಾನಲ್ ಮಾಡಿರುವಂತದ್ದು ನೀವು ಯಾವಾಗ ನಂದು ಅದು ಎಟ್ರಾಗಿದೆ ನೋಡ್ಬೇಕು ಸರ್ ಅದು ಭಾಳ ನನಗೂ ನೆನಪಿಲ್ರಿ ಅದು ಹಾ ರೀ ಯಾವಾಗ ಅಂದಾಜು ಒಂದು 2-3 ವರ್ಷ ಆಗಿರ್ಬೋದು ಇಲ್ಲ ಸರ್ 2-3 ವರ್ಷ ಏನು ಆಗಿರ್ಲಕ್ಕಿಲ್ರಿ ಹೆಚ್ಚಾಗ್ಯದ್ರಿ ಭಾಳ ದಿವಸ ಆಯ್ತು ಸರ್ ಆಗಿರೋ ಒಂದು 4-5 ವರ್ಷ ಆಗಿರ್ಬೋದ್ರಿ ಹ್ಞೂ ಜೀವನ ಕಷ್ಟ ಅಂತ ಯಾವತ್ತಾದ್ರೂ ಅನ್ಸುತ್ತೆ ಹೆಂಗ್ ಸರ ಜೀವನ ಇಂಥದೊಂದು ಕಷ್ಟ ನನಗೆ ಯಾವತ್ತು ಬರಬಾರ್ದಿತ್ತು ಇಲ್ಲ ಸರ್ ನಮ್ಗೆ ಸುಮ್ಮನೆ ಹಾಕನ್ಬೇಕ್ರಿ ಮಲ್ಲೈನ್ ಪುಣ್ಯದಿಂದ ನಮ್ಗೆ ಯಾವುದು ಕಷ್ಟ ಇಲ್ಲ ಸರ್ ಯಾವುದು ನಮ್ಮ ಕಷ್ಟ ಅನ್ನೋದೇ ಮಲ್ಲೈ ತೋರ್ಸೇ ಗೊತ್ತಿಲ್ರಿ ನಮಗೆ ಶ್ರೀಶೈಲ ಮಲ್ಲೈನ ಮೇಲೆ ಅಪ್ಪಟ್ ಭಕ್ತರಿ ನಾವ್ರಿ ಮತ್ತು ಅವನಟ ಸತ್ಯ ನನ್ನ ಮನಸ್ಸಿಗೆ ಐತ್ರಿ ನನಗೆ ಗೊತ್ತೈತ್ರಿ ಒಟ್ಟ ನಮ್ಮ ಕಷ್ಟ ಅನ್ನೋ ತೋರ್ಸೇ ಗೊತ್ತಿಲ್ಲ ಸರ್ ಭಜನಾ ಪುಣ್ಯದಿಂದ ಅಭಿಮಾನಿಗಳ ಆಶೀರ್ವಾದದಿಂದ ನಾವು ಆರಾಮದೇವಿ ಸರ್ ಯಾವುದೇ ರೀತಿಯಿಂದ ಕೊರತೆ ಇಲ್ಲ ಕೊರತೆ ಇಲ್ಲ ಸರ್ ಆರಾಮದೇವಿ ಅಭಿಮಾನಿಗಳ ರೀತಿಯಿಂದ ಹಿರಿಯ ಕಲಾವಿದರ ಒಂದು ಆಶೀರ್ವಾದ ಪರಮಾತ್ಮನ ದೇಣಿಗೆಯಿಂದ ಭಗವಂತ ಮಲ್ಲಿಕಾರ್ಜುನ ಆಶೀರ್ವಾದದಿಂದ ಯಾವುದೇ ರೀತಿ ಏನು ಪ್ರಾಬ್ಲಮ್ ಇಲ್ಲ ಎಲ್ಲರೂ ಒಂದು ಹೆಮ್ಮೆ ಅದ ಎಲ್ಲರೂ ಆಶೀರ್ವಾದ ಮಾಡ್ತಾರೆ ಲೈಕ್ ಕಮೆಂಟ್ ಮಾಡ್ತಾರೆ ಯೂಟ್ಯೂಬ್ ಚಾನಲ್ ಮಾಡ್ತಾರೆ ಹಂಗೆ ಮೇಲೆ ಕ್ಯಾಸೆಟ್ ಮಾಡ್ತಾ ಇದೀವಿ ಈ ಮೊನ್ನೆ ಒಂದು ಬೆಲ್ ಬಟನ್ ಬಂದದ ಸರ್ ನಂದಲ್ಲ 1 ಲಕ್ಷ ಅದ್ರಿ ಸಿಲ್ವರ್ ಬಟನ್ ಸ್ಟುಡಿಯೋದಾಗ ಐತ್ರಿ ಹಾ ಮ್ಯಾಲೆ ಐತಿ. ನೀವು ಹಾಡೋ ರೆಕಾರ್ಡ್ ಎಲ್ಲ ಹಾ ರೀ ಇಲ್ಲೇ ಮಾಡ್ತೇವೆ ಈಗ ಇಲ್ಲೇ ಮಾಡ್ತೇವೆ ಈಗ ನಮ್ಮ ಚಾನಲ್ ಬರುವ ಎಲ್ಲ ಇಲ್ಲೇ ಬರ್ತಾವ ಹೌದು ಬಟ್ ನೀವು ಇದು ಮೊದಲ ಒಂದ್ ದಿವ್ಸ ಬಂದೇವ್ರು ಮಂದಿ ಹೊಲಕ್ ಮಾಡಿದ್ದೇವ್ರು ಅವು ಅವ್ರಿಗೆ ಅಲ್ಲೇ ಮಾಡ್ಲಕತ್ತಿಂದ ನಾವು ಸ್ವಂತ ಮಾಡ್ಕೊಂಡೆ ಅಲ್ಲಿ ಹೋಗುದ್ ಬಿಟ್ಟೇವ್ರಿ ಇಲ್ಲೇ ಮಾಡ್ತೇವೆ ಅದೆಲ್ಲ ಸ್ಟುಡಿಯೋ ಬಗ್ಗೆ ಎಲ್ಲ ನಿಮ್ಗೆ ಗೊತ್ತಾಗ್ತದೆ ಹಾ ರೀ ಸ್ಟುಡಿಯೋ ನಮ್ಮ ಅಕ್ಕನ ಮಗ ಹಿರಿ ಮಗ ಆತದನ್ರಿ ಅವ ಸ್ಟುಡಿಯೋದೆಲ್ಲ ಅವನ ಮಾಡ್ತಾನೆ ಇದು ಮಾಡ್ತಾನೆ ಸರ್ ಎಲ್ಲ ಮಾಡ್ಕೊಂಡು ಹೋಗೋದು ಅವೇ ರೀ ಇವು ವಿಡಿಯೋಗಳೆಲ್ಲ ಎಡಿಟಿಂಗ್ ತಕೊಂಡು ಹಾಡ ತೆಗೆದು ಎಲ್ಲ ನಾವು ಮಾಡ್ತೇವ್ರಿ ತಮ್ಮ ಮಗ ಏನಾದ್ರಿ ವಿಡಿಯೋ ಮಾಡ್ಕೊಂಡು ಎಪ್ಪಿದ್ರಿ ಮಾಡಿ ಹೊರಗೆ ಕೊಡ್ತಾನ ಅಷ್ಟೇ ಉಳ್ಕದೆಲ್ಲ ನಾವ್ ಮಾಡ್ತೇವೆ ಸರ್ ನಿಮ್ಮ ಪತ್ನಿಯವ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ ನೀವು ಪತ್ನಿಯವ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಿ ನಿಮ್ಮ ಹೆಂಡತಿಯವ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಿ ಏನಿಲ್ಲ ಸರ್ ನಾನು ಹೇಳ್ಬೇಕಂತ ಸರ್ ನಿಮಗೆ ನಾನು ಒಬ್ಬ ಒಳ್ಳೆ ದೊಡ್ಡ ಕಲಾವಿದನು ಅಲ್ಲ ನಾನು ಒಬ್ಬ ದೊಡ್ಡ ಒಳ್ಳೆ ಕಲಾವಿದನು ಅಲ್ರಿ ಸುಮ್ಮನೆ ಅವಾಗ ನಾನು ಸಣ್ಣವರ್ಲಕ್ಕಾಗಿ ನಾವಿದ್ದಾಗೆಲ್ಲ ಅವಾಗ ಸಿನಿಮಾ ಪಿಕ್ಚರ್ ಅದು ನೋಡುವಂಥ ಹವ್ಯಾಸ ನನಗೆ ಇದ್ದಿದ್ದಿಲ್ಲ ಬರೀ ಭಜನೆ ಕೀರ್ತನ ಪುರಾಣ ಡೊಳ್ಳಿನ ಹಾಡಿಕೆ ಒಳ್ಳೆ ದೊಡ್ಡ ಪ್ರವಚನಕಾರ ಪ್ರಸನ್ನ ಸ್ವಾಮೀಜಿ ಅವ್ರ ಪ್ರವಚನ ಎಂಥವು ಕೇಳೋ ಹವ್ಯಾಸ ನನಗೆ ಅದು ಬರ್ತಾ ನಾನು ಶಿವಣಿಗೆಯಲ್ಲಿ ನನ್ನ ಪ್ರೈಮರಿ ಸ್ಕೂಲ್ ಮುಗಿಸ್ಕೊಂಡು ಮುಂದೆ ಕಾಲೇಜ್ಗೆ ಬಂದೆ ಬಿಜಾಪುರಕ್ಕೆ ಅಲ್ಲಿ ಒಂದು ಸ್ವಲ್ಪ PU ಸೆಕೆಂಡ್ ಇಯರ್ ಕಾಲೇಜ್ ಮಾಡೋ ತನಕ ಇವ್ರು ನಮ್ಮ ಅಕ್ಕವ್ರು ನನ್ನ ಪರಿಚಯ ಆದರು ನಾನು ಆವಾಗ ಸಿಂಗಲ್ ಇದ್ದ ಟೈಮ್ದೊಳಗೆ ಕೆಲವೊಂದು ಮೇಳಿನೊಳಗೆ ನಾನು ಹೋಗ್ತಾ ಇದ್ದೆ
ತಾಳು ಬಾರ್ಸಲಕ್ಕೆ ದಿಮಡಿ ಬಾರ್ಸಲಕ್ಕೆ. ಪ್ರಥಮದಲ್ಲಿ ನಿಮ್ಮ ಅಕ್ಕವ್ರ ಊರಿಗೆ ಹೋದೆ ನಾನು. ಅಲ್ಲಿ ಅವರಿಗೆ ನಾವು ಸ್ವಲ್ಪ ಕಾಂಟ್ಯಾಕ್ಟ್ ಆಗಿ ಮ್ಯಾರೇಜ್ ಒಂದು 2-3 ವರ್ಷ ಪ್ರೀತಿ ಮಾಡಿ ನಂತರ ಮ್ಯಾರೇಜ್ ಮಾಡಿಕೊಂಡು ಸ್ವಂತ ಮೇಳ ಮಾಡಿದೆವು. ನನಗೆ ಇನ್ನಿತರ ಯಾವ್ಯಾವ ಕ್ಯಾರೆಕ್ಟರ್ ನೋಡುವಂಥದ್ದು ಇದೆಯಲ್ಲ, ಬರೀ ಪಿಕ್ಚರ್ ಇಂಥವು ಸಿನಿಮಾ ನೋಡೋದಿಲ್ಲ. ಭಜನ, ಕೀರ್ತನ, ಪುರಾಣ, ಹಾಡಿಕೆ, ಒಳ್ಳೆ ಕಲಾವಿದರು ಎಲ್ಲ ಮಾಡಿಕೊಂಡು ಅವೆಲ್ಲ ನೋಡ್ಕೋತ ಮಾಡ್ಕೊಂಡು ಮುಂದೆ ಏನಾದ್ರು ಶಾಲೆ ಕಲ್ತೀವ್ರಿ. ಮುಂದೆ ಮ್ಯಾರೇಜ್ ಮಾಡ್ಕೊಂಡೇವಿ ಅಲ್ಲಿ. ತದನಂತರ ಆ ಕಡೆ ಬಂದಿಂದ ಒಳ್ಳೆಯ ಹಾಡೋರೆ ಕಲಾವಿದರು ಸಿಕ್ಕರು, ಸ್ವಂತ ಮೇಳ ಮಾಡಿದ್ದೇವೆ ನಾವು. ಅಲ್ಲಿ ಬಿಜಾಪುರದಾಗ ಇದ್ದಾಗ ಮಾಡಿದ್ದೇವೆ ಸರ್ ಮ್ಯಾರೇಜ್. ಬಿಜಾಪುರದೊಳಗಾದ್ರೂ ಕೂಡ 4-5 ವರ್ಷ ನಮ್ಮ ಸಂಘ ಇತ್ತಲ್ಲಿ. ಅವಾಗ ಈ ಥರನಾಗಿ ಮೊಬೈಲ್ ಇದ್ದಿದ್ದಿಲ್ಲ. ನಾವು 1990 ಒಳಗೆ ಬಂದಿವಿ, 1991-90 ಒಳಗೆ ಬಂದಿದ್ರಿ ಮೊಬೈಲ್. ಅಲ್ಲಿ ಅವಾಗೇನು ಮೊಬೈಲ್ ಆಟ ಸಣ್ಣ ಇದ್ದು ಸರ್, ಇವೆಲ್ಲ ಸ್ಕ್ರೀನ್ ಟಚ್ ಮೊಬೈಲ್ ಇವಾಗ. ಅವಾಗೇನು ಇರಲಿಲ್ಲ. ಸುಮ್ಮ ಮಾಡ್ಕೋತ ಬಂದು ಇಲ್ಲಿ ಬಂದು ಸ್ವಂತ ಎಲ್ಲ ಅನ್ನೋದು ಸಂಘ ಮಾಡಿದೆ. ಒಳ್ಳೆ ಹಾಡು ಕಲಾವಿದರು ಸಿಕ್ಕರು ಮನೆಯಾಗ. ನಾನೇನೇ ಇಲ್ಲ, ಸುಮ್ಮ ಅವ್ರು ಏನಂತಾರ ಸಪೋರ್ಟ್ ಮಾಡೋದು ಅಷ್ಟೇ ನನ್ನ ಕೆಲಸ. ಸುಮ್ ಗಾಡಿ ನಡೆಸೋದು, ತಾಳು ಬಾರಿಸಿ ಆಡೋದು, ಸುಮ್ಮ ಯಾರು ಏನು ಸಂಭಾಷಣೆ ಮಾಡಂದ್ರೆ ಮಾಡೋದು ಇಷ್ಟು ಕೆಲಸ. ಒಳ್ಳೆ ರೀತಿಯಿಂದ ಸುಮ್ಮ ಒಟ್ಟು ನಡ್ಕೊಂಡು ಹೊಂಟಿವ್ರಿ. ಮತ್ತು ಈಗ ಮಕ್ಕಳಾದ್ರು ಹಾಗೆ ಇದ್ದಾರೆ, ಅವರು ಒಳ್ಳೆ ಕಲಾವಿದರು. ಮತ್ತು ಅವ್ರದ್ದು ಇನ್ನೂ ಶಿಕ್ಷಣ ಮನೆಗೆ ಹೇಳ್ಕೊಡೋರು ಅವ್ರ ಮಮ್ಮಿಯವರು. ಸುಮ್ಮ ಅವ್ರು ಏನು ಮಾಡ್ತಾರೆ ಸುಮ್ಮ ಹೂ ಅನ್ನೋದು ನಮ್ಮ ಕೆಲಸ. ಕಾರ್ಯಕ್ರಮಕ್ಕೆ ಹೋಗೋದು, ತಾಳು ಬಾರಿಸೋದು, ಕರ್ಕೊಂಡು ಬರೋದು, ಕರ್ಕೊಂಡು ಹೋಗಿ ಇಟ್ಟು ನಾನು ವ್ಯವಸ್ಥಾನ. ಒಬ್ಬ ಕಲಾವಿದನೂ ಅಲ್ಲ, ಒಳ್ಳೆ ಇದೂ ಅಲ್ಲ. ಅವ್ರ ಸಪೋರ್ಟ್ ನಮಗೆ ಇದೆ ಸರ್. ಅವ್ರಿಗೆ ಏನು ಅನ್ನುತ್ತಾ ಒಟ್ಟು ಈ ಸಂಗೀತದೊಳಗೆ ಏನೇ ಮಾಡಿದ್ರು ಕೂಡ ನಾ ಏನೋ ಅನ್ನಂಗಿಲ್ಲ. ಯಾಕಂದ್ರೆ ಮಾಡುವಂಥ ಕೆಲಸ ಒಳ್ಳೇದದ. ಅವರು ಇವತ್ತು ಯಾವುದೇ ಸಂಗೀತ ಕೇಳೋದಾಗಲಿ, ಹಾಡೋದಾಗಲಿ, ಭಜನೆ ಆಗಲಿ, ಅವ್ರದ್ದು ಯಾವುದೇ ರೀತಿಯಂದು ಅವ್ರಿಗೇನು ಮಾಡೋಕೆ ಬೇಡ ಅನ್ನಂಗಿಲ್ಲ. ಮತ್ತು ಸ್ಟುಡಿಯೋ ಮಾಡಿದ್ದಾದ್ರೂ ಕುರಿ ನಾವೇನು ಸ್ಟುಡಿಯೋ ನಡೆಸೋನು ಅಲ್ಲ. ನಾನು ನಡೆಸೋ ಮಗ ಹಾಡೋರು ನಿಮ್ಮ ಅಕ್ಕವರು. ನಮ್ಮ ಹುಡುಗ ಏನು ಮಾಡ್ತಾನೆ ರೀ, ರೆಕಾರ್ಡಿಂಗ್ ಮಾಡಿ ಕಂಪ್ಯೂಟರ್ನಾಗ ಸೆಟ್ ಮಾಡಿ ಇಟ್ನಾರ ಕಂಪ್ಯೂಟರ್ ಅಂತ ಮತ್ತು ನಮ್ಗಿಂತ ಎಜುಕೇಶನ್ ಕಡಿಮೆ ರೀ ಅವ್ರದ್ದು ಎಜುಕೇಶನ್. ಆದರೂ ಮಾಡಿ ಸಾರಪ್ಪ ಎಲ್ಲ ನಡ್ಸ್ಕೊಂಡು ಹೋಗೋರು ಅವರು. ಸುಮ್ಮ ಅವ್ರು ಏನು ಮಾಡ್ತಾರೆ ಹೇಳು, ಸುಮ್ಮ ಕೂತ್ ನೋಡೋದು ಅಟ್ಟೆ ನಮ್ಮ ಕೆಲಸ. ಎಲ್ಲ ನಡ್ಸ್ಕೊಂಡು ಹೋಗೋರು ಅವ್ರಿಗೆ. ಈಗ ಅದ್ರ ಮಕ್ಳು 3 ಜನ ಆದ್ರೆ ಅವರು ಅಟ್ಟೆ ಇಂಟೆಲಿಜೆಂಟ್ ಸ್ಟ್ಯಾಂಡರ್ಡ್ ಅದ ರೀ. ಅವ್ರು ಹೇಳ್ಕೊಡ್ತಾರೆ. ಅವ್ರು ನಮ್ಮ ಸರ್ ಒಬ್ರು ಬಂದು 1 ವರ್ಷ 6 ತಿಂಗಳು ಅವ್ರಿಗೆ ಪೆಟ್ಟಿಗೆ ಕಲಿಸ್ಬಿಟ್ರು. ಈಗ ಹಾರ್ಮೋನಿಯಂ ನಾವೇ 4 ಜನ ಮನೆಯವರು ಇದ್ದೀವಿ ಸರಿ. ನಮ್ಮ ಗ್ರೂಪ್ನಲ್ಲಿ, ಭಜನಾ ಗ್ರೂಪ್ನಲ್ಲಿ ಕರೀನಾದ್ರು 1-2 ಬರ್ತಾರೆ ಅಷ್ಟೇ. ತಾಳ ಒಂದು ಅಂಬಡಿ ಭಾಷೆ. ಮ್ಯಾರೇಜ್ ಆಗಿ ಫಸ್ಟ್ ನೀವು ಡೈರೆಕ್ಟ್ ಇಲ್ಲಿಗೆ ಬಂದಿದ್ದ ಅಥವಾ ಬೇರೆ? ಬಿಜಾಪುರದಾಗ ಇದ್ದೀವಿ ಸರ್. ನಾವು ಮೊದಲು ಅಲ್ಲಿ ಇದ್ದೀವಿ ಸರ್. ಬಿಜಾಪುರದಾಗ ರೀ ಇಲ್ಲಿ. ಅವಿ 1-3-4 ತಿಂಗಳಿಗೆ ಅವ್ರು ಇದ್ರಿ ಇವರು. ಅವಾಗ ನಾವು ಇಲ್ಲಿ ಮುತ್ತಿಗೆ ಬಂದೀವಿ. ರೀ ಇದೇ ನಿಮ್ಮ ಇದು ಇಲ್ಲಿ ಬಸವಂತ ಇರ್ತಾರೆ. ಇಲ್ಲಿ ಬಂದ ತಕ್ಷಣ ಅವಾಗೆಲ್ಲ ಬಾಡಿಗೆ ಮನೆ ಒಳಗಿದ್ದೀವಿ ನಾವು. ಆರ್ಥಿಕ ಪರಿಸ್ಥಿತಿ ಗಂಭೀರ. ತದನಂತರ ಇಲ್ಲೆಲ್ಲ ಏನದ ಪ್ಲಾಟ್ ಹಾಕಿಂದ ಮನೆ ಇಲ್ಲಿ ಬಾಳ ಸಪೋರ್ಟ್ ಮಾಡ್ಯಾರ ಮಂದಿ. ನಾವು ಒಬ್ರು ಕಲಾವಿದ್ರು, ದೊಡ್ಡ ಕಲಾವಿದ್ರು ನಮ್ಮ ಊರಿಗೆ ಬಂದಾರ ಅಂತ ಹೇಳಿ ಅವ್ರೇನ್ ಹಿಂಗ್ ಮಾಡ್ಲಿ. ಎಲ್ಲಾ ಕಲಾವಿದ್ರು ಮಣಿತಾನ. ನಮ್ಮ ಆತ್ಮೀಯ ಅಣ್ಣ ದೇವನಗಾಯಿ ಸಿದ್ದೋಣ ಅಂತ ಇದ್ದಾರಿ, ಭಾರಿ ಒಳ್ಳೆ ಅಂದ್ರೆ ಅವ್ರು ತೀರ್ಕೊಂಡಾರ. ಅವನು ಒಬ್ಬ ಒಳ್ಳೆ ಕಲಾವಿದ. ಟೈಮಿಂಗ್ ಸುಮಾರು ಏನೋ ಅವೆಲ್ಲ ಒಂದೆಲ್ಲ ನಿಮ್ಮಂತ ಹಿರಿಯ ಕಲಾವಿದ್ರು ಒಂದು ಆಶೀರ್ವಾದ, ಒಂದು ಒತ್ತಡ, ಬೆನ್ನು ತಟ್ಟ್ಯಾರ ಹೊರತು ಹೊಟ್ಟೆ ಮೇಲೆ ಹೊಡೆದಿಲ್ಲ. ಅಂತ ಜನರಿಂದ ನಮ್ಮ ಮುಂದೆ ಬಂದಿದೆ. ಇದರಿಂದ ಎಲ್ಲ ನಿಮ್ಮಂತ ಹಿರಿಯ ಕಲಾವಿದರು ಭಗವಂತನ ಒಂದು ಆಶೀರ್ವಾದ ಎಷ್ಟಾಗಿ ಸರ್ ಒಳ್ಳೆ ರೀತಿಯಿಂದ ಅನುಕೂಲ ಆಗಿದೆ. ಏನು ಯಾವುದೇ ರೀತಿಯಿಂದ ಪ್ರಾಬ್ಲಮ್ ಇಲ್ಲ. ಪ್ರತಿನಿತ್ಯ ಕಾರ್ಯಕ್ರಮ ನಡೀತಾನೆ ಇರ್ತವೆ. ನಾವೇ ಬೇಜಾರಾಗಿಬಿಟ್ರೆ ಬಿಟ್ಟು ಹೋಯ್ತು. ಎಲ್ಲ ಕಲಾವಿದರು ಸಪೋರ್ಟ್ ಐತೆ ಸರ್. ಎಲ್ಲ ಕಲಾವಿದರು, ಡೊಳ್ಳಿನ ಹಾಡಿಕೆ ಎಲ್ಲ ಕಲಾವಿದರು, ಡೊಳ್ಳಿನ ಹಾಡಿಕೆ ಅವರು, ಡಪ್ಪಿನ ಹಾಡಿಕೆ ಅವರು, ಭಜನಿಯವರು, ಪುರಾಣಕಾರರು, ಪ್ರವಚನಕಾರರು, ಹಿರಿಯ ಕಲಾವಿದರು ಇರ್ತಕ್ಕಂಥವ್ರು ಕೂಡ ಪ್ರೇಮ ಅದ ರೀ. ಎಲ್ಲ ತಮ್ಮೆಲ್ಲರ ಒಂದು ಆಶೀರ್ವಾದ ಹೊಂದಿ ಚೆನ್ನಾಗಿ ನಡೆದಿದೆ ಫ್ಯಾಮಿಲಿ ಹೊಟ್ಟೆ. ಏನು ಪ್ರಾಬ್ಲಮ್ ಇಲ್ಲ. ಬಿಡಿ ಸರ್, ಜನಗಳ ಬಗ್ಗೆ ಆತರ ಕೇಳಿರ್ತಾರೆ. ಈಗ ಲವ್ ಮ್ಯಾರೇಜ್ ಅಂದ ತಕ್ಷಣ ಅದು ಬಂದೇ ಬರ್ತದೆ. ಬಿಡಿ ಸರ್, ಏನ್ ಮಾಡೋದು ಇವಾಗ ಮಕ್ಕಳ ಮ್ಯಾರೇಜ್ ಬಂದಿದ್ದಾರೆ. ಹೇಳ್ರಿ, ನಿಮ್ಮ ಒಂದು ಫಸ್ಟ್ ಪ್ರಪೋಸಿಂಗ್ ಮಾಡಿದ್ಯಾ? ಈಗ ಯಾರು ಅಂತ ಹೇಳಕ್ಕಾಗಲ್ಲ ಸರ್. ಪ್ರಪೋಸ್ ಇವಾಗ ನಾನು ಅವ್ರ ಊರಿಗೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಪ್ರಥಮದಲ್ಲಿ ನಾನು ಸ್ವಲ್ಪ ಕಲಾವಿದ, ಅವರು ಚೆನ್ನಾಗಿ ಹಾಡ್ತಿದ್ರು. ಪ್ರಪೋಸ್ ಮಾಡಿದ್ರೆ ಖರೆ ಮನಸ್ಸಿನಲ್ಲಿ ಇತ್ತು ನನಗೆ ಪ್ರಪೋಸ್ ಮಾಡ್ಬೇಕಂತ. ಅದೇನು ಏನೋ ಒಂದು ಗುರು ಕೃಪಾ ರೀ. ಸ್ಟಾರ್ ಅವರು, ಸ್ಟಾರ್. ಇವಾಗ ಎಂತಿಂತ ಕಲಾವಿದರು ಆಗಿದ್ದಾರೆ. ನಮ್ಮಂತ ಸಣ್ಣ ಕಲಾವಿದ್ರಿ ನೀವು. ಆಯ್ತು, ಒಟ್ಟ ತಮ್ಮೆಲ್ಲರ ಕೃಪೆಯಿಂದ, ಭಗವಂತನ ಕೃಪೆಯಿಂದ
ಬಟ್ ಆಗಿದೆ ಈಗ ಚೆನ್ನಾಗಿದೆ ಏನು ಪ್ರಾಬ್ಲಮ್. ಇವತ್ತು ಸಾಕಷ್ಟು ಅಭಿಮಾನಿಗಳು ಹೊಂದಿದೆ ನಿಮ್ಮ ಒಂದು ತಂಡ. ಆ ಅಭಿಮಾನಿಗಳಿಗೋಸ್ಕರ ನೀವು ಹೇಳೋದಾದ್ರೆ ಹ್ಯಾಂಗ ಸರ್? ಅಭಿಮಾನಿಗಳಿಗೆ ನೀವು ಏನ್ ಹೇಳ್ತೀರಿ? ಎಲ್ಲರಿಗೂ ಹೇಳುದೇನು ಸರ್, ನಮ್ದು ಒಂದು ನಾ ಹೇಳ್ತೀನಲ್ರಿ, ನಾವ್ ಇಟ್ರ ಮಟ್ಟಕ್ಕ ಬೆಳೆಸಿ ಇಟ್ರ ಮಟ್ಟಕ್ಕ ನಮ್ಮನ್ನ ಎತ್ತರಕ್ ನಿಂದ್ರಸ್ಬೇಕಾರ ಅಭಿಮಾನಿಗಳನ್ನೇ ಕಾರಣ. ಅಭಿಮಾನಿಗಳು ಒಳ್ಳೆ ಹಿರಿಯ ಕಲಾವಿದರು. ನಾವ್ ಶ್ರೀಶೈಲ ಹೋದೇವಂದ್ರಿ, ಅಲ್ಲೇನ್ ಅನ್ಬಾರ ಶ್ರೀಶೈಲಾಗ 8 ದಿವಸ ನಮ್ಮ ಅಪ್ಪಟ ಅಭಿಮಾನಿ ಯಾರು ಇಲ್ಲ. ಕೋಟಿ ಕೋಟಿ ಜನ ಕೂಡ ನಮ್ಗೆ ಅಭಿಮಾನಿ ಇರ್ತದೆ ಸರ್. ಅದು ಮಲ್ಲಯ್ಯನ ಒಂದ ನೀವ್ ಎಲ್ಲಿ ಹಚ್ತಿರಿ ಬದನಾರಿ ಅಲ್ಲಿ ಕೇಳೋದ ಅಲ್ಲಿದ್ ಬಿಡ್ರಿ. ಈಗ ನಾವ್ ಎಲ್ಲಿದ್ರು ದಿವ್ಸಾನು ಕಾರ್ಯಕ್ರಮ ಕಂಪಲ್ಸರಿ ಹಚ್ಚತಾರ, ಕಂಪಲ್ಸರಿ ಹೋಗ್ತೇವ್ರಿ. ಮತ್ತ ನಾವ್ ಯಾವ್ದ್ ಅಭಿಮಾನಿಗಳ ಅವ್ರ ಹಂಗ ಹಿಂಗ ವಿಚಾರ ಮಾಡಕ್ತಿವಿ. ನಾವ್ ಬೇಕಾದ್ರಲ್ಲಿ ಎರ್ತೇವಿ, ಮಾತಾಡ್ತೀವಿ, ಕಾರ್ಯಕ್ರಮ ಹೋಗ್ತೇವಿ. ನಾವ್ ಎಷ್ಟ ಹೋಗಿರ್ತೇವೆ ನಾವು ನಿಯತ್ತೆ ಕೆಲಸ ಮಾಡ್ಕೊಂಡು ಬರ್ತೇವೆ. ಈ ರಸಮಂಜರಿ ಕಾರ್ಯಕ್ರಮಗಳು ಬಂದ್ಮೇಲೆ ನಿಮ್ಮ ಒಂದು ಈ ಭಜನಾಕ ಹಾಡುವಂತದ್ದು ಆಗಿರ್ಬೋದು, ಕರ್ಸುವಂತದ್ದು ಆಗಿರ್ಬೋದು ಕಡಿಮೆ ಆಗಿರ್ಬೋದಲ್ರಿ? ಹೆಂಗ್ ಸರ್? ಈ ರಸಮಂಜರಿ ಕಾರ್ಯಕ್ರಮ ಅಂತೇಳಿ ನೈಟ್ ಒಳಗ ರಸಮಂಜರಿ ಕಾರ್ಯಕ್ರಮ ಯಾಕಂದ್ರೆ ಮೊದಲೆಲ್ಲ ಆಗ ಭಜನಾ ಕಲಾವಿದರು ಕರ್ಸಿದ್ರು, ಆಮೇಲೆ ಭಜನಾ ಹಾಡಿಸ್ತಿದ್ರು. ಈಗ ರಸಮಂಜರಿ ಕಾರ್ಯಕ್ರಮ ಬಂದ್ಮೇಲೆ ನಿಮ್ಮ ಒಂದು ಭಜನಾ ಕಲಾವಿದರ ಒಂದು ಏನು ಕಮ್ಮಿ ಆಗಿಲ್ಲ ಸರ್. ನಾವಾಗ ಏನು ಪ್ರಾಬ್ಲಮ್ ಇಲ್ಲ. ಕಾರ್ಯಕ್ರಮ ಇನ್ನ 10 ರಸಮಂಜರಿ ಕಾರ್ಯಕ್ರಮ ಬರ್ಲಿ, ಆದ್ರೆ ನಮ್ ಭಜನಾ ಕಲಾವಿದರಿಗೆ ಯಾವ್ದು ಕೊರತೆ ಆಗಿಲ್ಲ ಸರ್. ನಮ್ ಕಾಯಂ ಇಟ್ಟಿದ್ದು ಇದ್ದಂಗೆ ಅದು ಬೇರೆ. ಆವಾಗ ಬ್ಯಾಸರ ಮಾಡ್ಕೊಂಡ್ ಬಿಡ್ಬೇಕು ಸರ್, ಕಾರ್ಯಕ್ರಮ ಕಂಟಿನ್ಯೂ ಇದ್ದಿದೆ. ಹೌದು, ಒಟ್ಟಿನಲ್ಲಿ ನಿಮ್ಗಂದ್ರ ಕಾರ್ಯಕ್ರಮಕ್ಕೆ ಏನ್ ತೊಂದ್ರೆ ಇಲ್ಲ ಸರ್, ಏನು ಇಲ್ರಿ. ನಮ್ ಕಾರ್ಯಕ್ರಮ ಹೆಂಗ ಅದಾವ ಮೊದಲ ಹಂಗ ಅದಾವ, ಯಾವ ಕಾರ್ಯಕ್ರಮಕ್ಕೆ ತೊಂದ್ರೆ ಇಲ್ಲ ಸರ್. ಅವ್ರು 3 ತಾಸು ಮಾಡಿ ಹೋಗ್ಬಿಡ್ತಾರ ಸರ್. ರಸಮಂಜರಿ ಕಾರ್ಯಕ್ರಮ ನಡೆಯುವಂತ ಸಮಯನೇ ಬೇರೆ ಸರ್. ಈಗ ನಮ್ಮ ಭಜನೆ ಕಾರ್ಯಕ್ರಮ ನಡೆಯುವಂತ ಸಮಯನೇ ಬೇರೆ. ಮತ್ತೆ ಯುವಕರ್ನಾಗ ನಡೀತಾವ ಸರ್ ನಮ್ ಕಾರ್ಯಕ್ರಮ. ಮತ್ ಇವ್ ಡೆತ್ ಆಗಿ ರಸಮಂಜರಿ ಕಾರ್ಯಕ್ರಮ ನಡೆಯಂಗಿಲ್ರಿ, ಅಲ್ಲೇ ನಡೀತದೆ. ನಾವು ಕಂಟಿನ್ಯೂ ಇದ್ದಂಗೆ ಸರ್ ನಮಗೆ ಭಜನಿ ಕಾರ್ಯಕ್ರಮ ಅಂತಂದ್ರೆ ಪ್ರತಿಯೊಂದಕ್ಕೂ ಬೇಕಾಗ್ತದೆ. ಒಳ್ಳೇದಕ್ಕೂ ಬೇಕಾಗ್ತದೆ, ಕೆಟ್ಟದಕ್ಕೂ ಬೇಕೇ ಆಗ್ತದೆ. ಈ ಯುವತಿಯವರು ಅಲ್ಲಾರ ಡೆತ್ ಆದ್ರ ಅದೇ ಹೋಗ್ತೀವಿ. ಜಾಸ್ತಿ ನಾವು ಈ ಟೇಜ್ ಬದಲಾವಣೆ ಮಾಡೋಕೆ ನಾನು ಅವೇ ಜಾಸ್ತಿ ಆಗ್ತದೆ ಸರ್. ಹಾ ರೀ, ಈಗ ವರ್ಷದಲ್ಲಿ 6 ತಿಂಗಳು ಕಮ್ಮಿ ಒಂದ್ 4 ತಿಂಗಳ ಇವು ಹೆಚ್ಚಾನೆಚ್ಚ ದೇವ್ರ ಕಾರ್ಯಕ್ರಮ ಮಾಡಿತೇವ್ರಿ. ಉಳಿದ 6 ತಿಂಗಳ 5 ತಿಂಗಳ ಡೆತ್ ಕಾರ್ಯಕ್ರಮ ಭಾಳ ಇರ್ತವ್ರಿ. ಯಾಕಂದ್ರೆ ಈಗ ಮಳೆಗಾಲ ಸ್ಟಾರ್ಟ್, ಜಾತ್ರೆ ಎಂಡ, ಈಗ ಬರೋ ಅಂತವೇ ಕಾರ್ಯಕ್ರಮ ಎಲ್ಲಿ ತನ ಆಗಸ್ಟ್ದಾಗೆ ಬರುತ್ತೆ ಸರ್ ಶ್ರಾವಣ. ಶ್ರಾವಣದಾಗ ಮತ್ತೆ ನಾವು 2-3 ತಿಂಗಳು ಶ್ರಾವಣ ಕಾರ್ಯಕ್ರಮ ಜಾಸ್ತಿ ಇರ್ತವೆ. ಯಾವುದೇ ರೀತಿ ನಮ್ಮ ಕಾರ್ಯಕ್ರಮಗಳು ಅಡೆತಡೆಗಳೇ ಇಲ್ಲ. ಎಲ್ಲ ಕಲಾವಿದರು, ನಿಮ್ಮ ತೈರಿ ಕಲಾವಿದರು ಸಪೋರ್ಟ್ ಇದೆ, ಆಶೀರ್ವಾದ ಇದೆ. ಶ್ರೀಶೈಲ ಮಲ್ಲಿಕಾರ್ಜುನ ಆಶೀರ್ವಾದನೂ ಕೂಡ ಇದೆ. ನಮ್ಮ ಕಾರ್ಯಕ್ರಮ ನಡೀತಾನೆ ಇರ್ತಾವ ಸರ್. ನಾವೇ ಇವಾಗ ಬೇಜಾರು ಮಾಡ್ಕೊಂಡು ಬೇಡಪ್ಪ ಮಕ್ಕಳು ಟಯರ್ಡ್ ಆಗಿದೆ ಅಲ್ಲಿ ಅಂತಂದ್ರೆ ಬಿಡುವ ಅಷ್ಟೇ. ಈ ಮಕ್ಕಳ ಬಗ್ಗೆ ಹಾಡುವಂತ ಬಂದಾದ್ಮೇಲೆ ನಿಮಗೆ ಹೇಗೆ ಅನಿಸ್ತೀರಿ ಸರ? ನಮ್ಮ ಇಟ್ಟೆಲ್ಲ ನಾವು ಮೊದಲಿನ ನಮ್ಮ ಪರಿಸ್ಥಿತಿ ಹೇಳ್ಕೊಂಡ್ರೆ ಸರ್ ಭಾಳ ಐತ್ರಿ. ಅವಾಗ ನಡೆದ ಮೊದಲಿನ ಪರಿಸ್ಥಿತಿ ಹೇಳ್ಕೊಂಡ್ರೆ ಸರ್ ನಮಗೆ ಸುಮ್ಮನೆ ಅನ್ಬಾರ್ದ್ರಿ ಹಿಂಗ್ರಿ. ಅವಾಗಿನ ಪರಿಸ್ಥಿತಿ ಸರ್ ನಮಗೆ ನಮಗೆ ಹೆಂಗೆ ಬಡತಾನ ಇತ್ತು ಅಂದ್ರೆ ಅದ್ರ ಏನು ಹೇಳ್ಕೊಳಂತ ಇಲ್ಲ ಸರ್. ಅವಾಗ ಅಷ್ಟು ಬಡತಾನ್ರಿ ನಮ್ಗೆ. ಆದ್ರೂ ನಾವು ಕಾರ್ಯಕ್ರಮಕ್ಕೆ ಹೋಗ್ತಿದ್ದೇವೆ. ಅವಾಗ ಆ ಕಾರ್ಯಕ್ರಮಕ್ಕೆ ಹೋಗಿದ್ದು ಮಾಡಿದ್ರೆ ನಡೀತಿದ್ದೇವ್ರಿ. ನಮ್ಮ ಮಗಳು ಏನು ಹುಟ್ಟಿದಳಲ್ರಿ ಅವಾಗ ನಡೆದು ನಮ್ಗೆ ಹಿಂಗ್ಯದ್ರಿ. ನಮ್ಮ ಮಗಳು ಹುಟ್ಟುಕಿನ ಮೊದಲು ಸರ್ ನಾವು ಪೆಟ್ಟಿಗ್ರಿ, ತಾಳ್ರಿ, ದಮಡಿರಿ ಎಲ್ಲಾನು ಬಾಡಿಗೆ ಹೋಯ್ತಿದ್ದೇವೆ ಸರ್. ಎಲ್ಲ ಬಾಡಿಗೆ ಹೋಯ್ತಿದ್ದೇವ್ರಿ. ನಮ್ಮ ಮಗಳು ಹುಟ್ಟಿದ ಬಳಕ ನಮಗೆ ಹಿಂಗೆ, ನಮ್ಮ ಮಗಳು ಹುಟ್ಟಿದ 5 ದಿವಸನಾಗ 15,000 ಕೊಟ್ಟು ಪೆಟ್ಟಿಗೆ ತಂದಿನಿ ಸರ್ ನಾನು. ಆ ಪೆಟ್ಟಿಗೆ ಇನ್ನೂವರೆಗೆ ಆದ್ರಿ, ಇವತ್ತಿವರೆಗೆ ಆದ್ರೆ ಅದೇ ಐತ್ರಿ. ಈಗ ನಮ್ಮ ಮಗನ ಸಂಬಂಧ ಇವಾಗ ಕಲಿಯಾಕತ್ತಾನ, ಇವ್ ಹೊಸ ಪೆಟ್ಟಿಗೆ ಬೇಡ ನಿಮ್ಗೊಂದು ಹೊಸ ಪೆಟ್ಟಿಗೆ ತಂದು ಕೊಟ್ಟೇನ್ರಿ. ಆ ಪೆಟ್ಟಿಗೆ ಮಾತ್ರ ಕ್ಯಾಸೆಟ್ಗೆ ಏನು ಬರ್ತದಲ್ರಿ ಪೆಟ್ಟಿಗೆ, ಅದ ಪೆಟ್ಟಿಗೆನೆ ಬರ್ತದೆ. ಅದ ಇದೆ ನಮ್ಮ ಅವಿ ಹುಟ್ಟದಾಗ ತಂದ ಪೆಟ್ಟಿಗೆನೆ ಐತ್ರಿ, ಅದ ಪೆಟ್ಟಿಗೆ ಸರ್. ಅದಕ್ಕಿಂತ ಮುಂಚಿತವಾಗಿ ಯಾರು ಬರ್ಸಿದ್ರಿ ಅದನ್ರಿ ನೀವು ತಂದಾಗ?
ಯಾವ್ದ್ರಿ ಅದು ಈಗ ನೀವು ತಂದಿರಲ್ರಿ ಈ ಸೃಷ್ಟಿ ಹುಟ್ಟಿದ ಹಾ ರೀ ಅದನ್ನ ಯಾರು ಬರ್ಸಿದ್ರಿ? ಇವ್ರ ಕಾಕ ಬಾರಿಸಿದಾರೆ ಇವ್ರಿಗೆ ಕಲ್ಸ್ಯಾರಲ್ರಿ ಕಲ್ಸಿದ ಗುರುಗಳು ಅವ್ರ ಬಾರ್ಸಾಡ್ತಿದ್ರಿ ಅವ್ರ ಬಾರ್ಸಾಡ್ತಿದ್ರಿ ಅವ್ರನ್ನ ಕರ್ಸಿದ್ರೇನ್ರಿ ನೀವು ಪ್ರತಿ? ಹಾ ಬರ್ತಿದ್ರಿ ಬರ್ತೀರಿ ಸರ್ ಎಲ್ಲಿದ್ರು ಎಲ್ಲಿ ಕಾರ್ಯಕ್ರಮ ಫೋನ್ ಹಚ್ಚಿದ್ರು ಬರ್ತಿದ್ರಿ ಬಂದ್ ಕಾರ್ಯಕ್ರಮ ಮಾಡ್ತಿದ್ರಿ ನಿಮ್ ಜೊತೆನೆ ಬರ್ತಿದ್ರು ಅವ್ರು ಡೈರೆಕ್ಟ್ ಹೆಂಗ? ಇಲ್ಲ ನಮ್ ಕೂಡನೇ ಬರ್ತಿದ್ರು ಕಾರ್ನಾಗ ರೀ ಹೌದು. ಹಾ ನಮ್ ಕೂಡನೇ ಬರ್ತಿದ್ರು ಒಂದೇ ಕಡೆ ಹೋಗ್ತಿದ್ರಿ? ಒಟ್ರು ಒಂದೇ ಕಡೆ ರೀ ಅಲ್ಲಿ ಇಲ್ಲಿ ನಿಂತಿರ್ತಾರ್ರಿ ನಾವ್ ಹೋಗೋ ರೂಟಿ ನಿಂತಿರ್ತಾರ ಹಾಕೊಂಡ್ ಹೋಗ್ಬಿಡ್ತೇವ್ರಿ ಹಿಂಗೆ ಹಾ ಹಾ. ಹೋಗಿ ಮತ್ತ ಅವ್ರಿಗೆ ಅಲ್ಲೇ ಬರಾಕ್ ಬಂದ್ ಇಳಿಸಿ ಬಂದ್ಬಿಡ್ತೀವಿ ಭಜನೆ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಮಾಡಿ ಎಷ್ಟು ಗಂಟೆಗೆ ಏನ್ ಮಾಡಿ? 10 ಗಂಟೆದಿಂದ 6 ಗಂಟೆ ತನಕ ಟೈಮ್ ಸರ್ 6 ಗಂಟೆ ಮೇಲೆ ಮಾಡಂಗಿಲ್ಲ ಹಾ ಅದು ನೈಟ್ ರಾತ್ರಿ 10 ಗಂಟೆಯಿಂದ ಮುಂಜಾನೆ 6 ಗಂಟೆ ಮತ್ತೆ ಬೆಳಗ್ಗೆ ಮಾಡೋದಾದ್ರೆ ಬೆಳಗ್ಗೆ 10 ಗಂಟೆದಿಂದ ಸಂಜೆ 5 ಗಂಟೆ ತನಕ 5 ಗಂಟೆ ಬೆಳಿಗ್ಗೆನೂ ಮಾಡ್ತೀರಿ? ಡೇನು ಇರ್ತದೆ ಸರ್. ಡೇನು ಇರ್ತಾವ್ರಿ ಇವತ್ತಿಗೆ ಊರ ಮುಗಿಸಿದವ್ರು ನಾಳೆಗೆ ಅಲ್ಲಿ ಹಗ್ಲಿ ಇತ್ತಂದ್ರ ಅಲ್ಲಿ ಹೋಗಿರ್ತೇವ್ರಿ ಹಾ ಬೆಳಿಗ್ಗೆನೂ ಇಟ್ಟಿರ್ತಾರೇನ್ರಿ ಬಸ್? ಹಾ ರೀ ಹೌದ್ರಿ ಇರ್ತಾವ್ರಿ ಅಂದ್ರೆ ಹೆಂಗ್ ಸರ್ ಕೆಲವೊಂದು ಏರಿಯಾದೊಳಗೆ ಈಗ ನಾವು ಬೆಳಗಾವಿ ಡಿಸ್ಟ್ರಿಕ್ಟ್ ಹೋಗ್ಬೇಕಾದ್ರೆ ನೈಟ್ ಕೇಳಲ್ಲ ಕಾರ್ಯಕ್ರಮ ಅಲ್ಲಿ ಹಾ ಡೇ ಜಾಸ್ತಿ. ಅಲ್ಲಿ ರೀ? ಹಾ ಆ ಕಡೆ ಹಗ್ಲಿ ಬಾಳ ಜಾಸ್ತಿ ಈಗ ನಾವು ಬಿಜಾಪುರ ಅಲ್ಲಿ 10 ಡಿಸ್ಟ್ರಿಕ್ಟ್ ಗಂಟೆದಿಂದ 5 ಗಂಟೆ ತನಕ ಮಾಡ್ತೇವ್ರಿ ಸಂಜೆ 5 ಗಂಟೆ ತನಕ ರೀ. ಆ ಕಡೆ ಆಗಲಿ ಅಥವಾ ಈ ಕಡೆ ಮಹಾರಾಷ್ಟ್ರ ಅಕ್ಕಲಕೋಟ ತಾಲೂಕು ಸೋಲಾಪುರ ಅವೆಲ್ಲ ಜಿಲ್ಲೆ, ಹಗ್ಲಿನೇ ಅವೆಲ್ಲ ಡೇನೆ ಕೇಳುವ ಕಾರ್ಯಕ್ರಮ ಅಲ್ಲಿ. ಅಲ್ಲಿ ಯಾರು ರಾತ್ರಿ ನೈಟ್ ಜಾಸ್ತಿ ಯಾರು ನಿದ್ದಿಗೆಡಲ್ಲ. ಈ ಕಡೆ ನಮ್ ಕಡೆ ನಮ್ ಬಿಜಾಪುರ ಜಿಲ್ಲಾ ರಾತ್ರಿ ಕೇಳತ್ರಿ ಈಗ ನಮ್ಮ ಬಿಜಾಪುರ ಜಿಲ್ಲೆನೇ ಜಾಸ್ತಿ ನೈಟ್ ಕಾರ್ಯಕ್ರಮ ನಡೆಯೋರಿ. ಹೌದು. ಯಾಕಂದ್ರೆ ಅದೇ ರೀ ನಾವೆಲ್ಲ ನೋಡಿರುವಂತದ್ದು ರಾತ್ರಿ ಹಾ ನಮ್ ಕಡೆ ಎಲ್ಲ ಅದೇ ಹೇಳ್ತೀನಲ್ರಿ, ಆ ಕಡೆ ಭಾಗದಾಗ ಏನದ ಹಗ್ಲಿ ರೀ ಆ ಕಡೆ ಜಾಸ್ತಿ ಬೆಳಗಾವ ಸೋಲಾಪುರ ಅಕ್ಕಲಕೋಟ ಇವೆಲ್ಲ ಏನದ ಜಾಸ್ತಿ ಡೇನೇ ಕಾರ್ಯಕ್ರಮ. ಹಾಂ ರೀ. ಪುಟ ನೀನು ಇದು ಹಾರ್ಮೋನಿಯಂ ಹಾರ್ಮೋನಿಯಂ ನೀನೇ ಆಗ್ಲೇ ಬಾರ್ಸಿನಿ ಅಂತಂದು ಅಥವಾ ಅವ್ರಿಗೆ ಕಲಿಸ್ಬೇಕಂತ ಕಲಿಸಿದ್ದಾರೆ? ಸರ್ ನಾ ಕಲಿತೇನಪ್ಪ ಅಂತ ನಾ ಕೇಳ್ದೆ ರೀ ಹಾ. ಕಲಿಸ್ಬೇಕು ಅನ್ನೋ ನಂದು ಆಸೆ ಐತ್ರಿ ಹಾ. ಕಲಿತೇನಪ್ಪ ಅನ್ನೋದ್ರ ನೀವು ಕಲಿಸಿದ್ರೆ ಕಲಿಸ್ತೇನೆ ನೀವು ಕಲಿಸಿದ್ರಿ ಅಂದ್ರೆ ಕಲಿತೀರ ಅಮ್ಮಿ ಅಂದಾರಿ ಅದ ನಮ್ಮ ಸರ್ಗೆ ಹೇಳ್ದೆ ರೀ ಹಿಂಗ್ರಿ ಸರ್ ಕಲಿಸ್ರಿ ಅನ್ನೋಣ ಅವು ಅಟ್ ಹೇಳೋಣ ಅವ್ರ ಕಾಕ ಕಲ್ಸೋಣ 5-6 ತಿಂಗಳನ್ಯಾಗ ಕಲ್ತಾ ಬಿಟ್ಟಾನ್ರಿ ಹಾ, ಎಲ್ಲ ಹಾಂ ರೀ ಅಲ್ಲ perfect ಆಗಿ. ಪರ್ಫೆಕ್ಟ್. ಬರ್ಸ್ಬಿಟ್ಟಾನ್ರಿ ಮತ್ತೆ ಈ ಸಂಗೀತ ಒಳಗೆ ಮ್ಯೂಸಿಕ್ ಒಳಗೆ ಏನಾದ್ರು ಮಾಡಿಸ್ಬೋದಿತ್ತಲ್ಲ? ಮಾಡಿ ಇನ್ನ ಐತ್ರಿ ಸರ್ ಇನ್ನ ಮಾಡಾಕ ಪ್ರಯತ್ನ ಮಾಡೋ ಸರ್ ಎಲ್ಲಿಗೆ ಹತ್ತ ಇನ್ನ ಟೈಮಿಂಗ್ ಐತ್ರಿ ಇನ್ನ ರೀ ಈಗ ಅಂದ್ರೆ ಈಗ ನಂದು ಅನುಭವ ಪ್ರಕಾರ ಹೇಳಿದ್ರೆ ನಾನು ಸಂಗೀತ ಕಲಿಬೇಕಂತ ಅನ್ಕೊಂಡಿದ್ದೆ. ಹಾ ರೀ ಸಂಗೀತವನ್ನ ಈ ಜೂನಿಯರ್ ಮುಗಿಸ್ಬೇಕಂತ ಅನ್ಕೊಂಡಿದ್ದೆ. ಎಲ್ಲ ನಾನು ಚೋಟಕ್ಕೆಲ್ಲ ಮತ್ತು ಬೆಳಕೆಲ್ಲ ಎಲ್ಲ ಕಲ್ತಿದ್ದೆ. ಹಾ ರೀ ನನಗ ಭೀಮಸಿಂಗ್ ರಾಠೋಡ್ ಸರ್ ಅಂತಿದ್ದೆ, ಹಾ ರೀ ಅವ್ರು ಕಲ್ಸಿದ್ರು ಹಾ. ನನಗೆ ಎಲ್ಲಾ ಕಲ್ತಿದ್ದೀರಿ. ಎಕ್ಸಾಮ್ ದಿನ ಎಕ್ಸಾಮ್ ದಿನ ನಾ ಪ್ರವಾಸಕ್ಕೆ ಹೋಗ್ಬಿಟ್ಟಿದ್ದೆ. ಹಾ ರೀ ಹಂಗಾಗಿ ಎಕ್ಸಾಮ್ ಕ್ಯಾನ್ಸಲ್ ಆಗ್ಬಿಡ್ತೀರಿ. ಹಂಗಾಗಿ ಅದಾದ್ಮೇಲೆ ನಾನು ಸಂಗೀತದ ಇದನ್ನ ಬಿಟ್ಬಿಟ್ಟೆ. ಆ ರೀತಿ ಇವ್ರಿಗೆ ಕಲ್ಸೋನ್ ಸರ್ ನಾ ಮುಂದೆ ಅದಲ್ರಿ ಈಗಿನ ಬದನಾಕ್ ಹಾಕಿ ಇನ್ನ ಈಗ ಎಲ್ಲಿವನ್ ರನ್ನಿಂಗ್ ಸರ್. ಭಜನಾದಾಗ ಪರ್ಫೆಕ್ಟ್ ಹಾರ್ಮೋನಿಯಂ ಬಾರ್ಸಾಡಕತ್ರ ತಿಳ್ಕೊರಿ ಮುಂದೆ ಅದೆಲ್ಲ ಕೆಲಸ ಬರುತ್ರಿ ಹೌದ್ರಿ. ಬರತ್ರಿ ಹಾ. ಈಗ ಜೀವನ ನಾಟಕದಾಗ ಬಾರ್ಸಾಡ್ತಾನ ಸರ್ ಬ್ಯಾಂಜೋದಾಗ ಬಾರ್ಸಾಡ್ತಾನ್ರಿ ಎಲ್ಲ ಕ್ಯಾಶೋ ಭಾಷಾಡ್ತಾರೆ. ಕ್ಯಾಶೋ ಭಾಷಾಡ್ತಾನೆ, ಎಲ್ಲ ಕೆಲವೊಂದು ಭಾಷಾಡ್ತಾನ್ರಿ. ಇವು ಹೊರಗಡೆ ನಮ್ಮ ಪಾರಿಜಾತ ನಾಟಕ ಇವೆಲ್ಲ ಸ್ಟೇಜ್ ನಾಟಕ ಇರ್ತಾವ್ರಿ. ಮೈಂಡ್ ಬಾಳ ಚುರುಕ ಶಾರ್ಪ್ ಅದ ರೀ, ಶಾರ್ಪ್ ಅದ. ಮತ್ತೆ ಇಬ್ರು ಉತ್ತರ ಈಗ ಅವರೇ ರೀ ಮಾಸ್ತರ್, ಹಾರ್ಮೋನಿಯಂ ಮಾಸ್ಟರ್ ಅವನೇ ರೀ. ಇವತ್ತಿಗೆ ಅವರು ಅವರೇ ಬರ್ತಾರೆ. ಅವನೇ ಅವ್ರಿ. ಈಗ ಈ ಕಡೆ ಅವ್ರ ಕಾಕ ಕಲಸಿಂದ ಒಂದ್ 5-6 ತಿಂಗಳ ಆಯ್ತು ನೋಡ್ರಿ. ಅವ್ರು ನಾಟಕದ ಇರ್ತಾವ್ರಿ, ಅವ್ರು ಒಳ್ಳೆ ರಂಗಭೂಮಿ ಕಲಾವಿದ್ರದಾರಲ್ರಿ, ನಾಟಕದ ಹೋಗ್ತಾರು ಬಾಳ ಆ ಕಡೆ ಹೋದ್ರ ಅಂದ್ರ ಅವನ ಮೇಲೆ ಬಿಟ್ಟಿರ್ತೇವ್ರಿ. ಅವ್ರ ಕುಲ ಇದ್ರಂದ್ರ ಬರ್ತಾರ. ಅವ್ರು ಫ್ರೀ ಇದ್ದಂದ್ರೆ ಅಷ್ಟೇ ಬರ್ತಾರೆ, ಫ್ರೀ ಇರ್ಲಿಕ್ಕೆ ಭಾಳ ವಿಚಾರ ಮಾಡಲ್ರಿ. ಅಲ್ಲೇ ಹುಡುಗ ಭಾಷಾಡ್ತಾನೆ ಹೋಗ್ಬಿಡ್ರಿಪ್ಪ ಅಂದ್ಬಿಡ್ತಾರೆ, ಹೋಗ್ಬಿಡ್ತಾರೆ. ಅವ್ರು ಬರ್ಲಿಲ್ಲ ಅಂದ್ರೆ ಪೂರಾ ಸಂಪೂರ್ಣವಾಗಿ ಹಾ ಮಾಡ್ತಾನ್ರಿ ಹಗಲ ರಾತ್ರಿ ಒಂದು ಡೇ ನೈಟ್ ಕಂಟಿನ್ಯೂ ಕಾರ್ಯಕ್ರಮ ಇದ್ರು ಭಾಷಾಡ್ತಾನೆ, ಏನ್ ಪ್ರಾಬ್ಲಮ್ ಇಲ್ರಿ. ಹೌದಲ್ರಿ? ಹಾ ಬಾರ್ಸಾಡ್ತಾನ ಸರ್. ಏನ್ ಹೇಳ್ತಿ ಬಗ್ಗೆ ನಿಮ್ ತಂದೆ ತಾಯಿ ಬಗ್ಗೆ? ಅವ್ನು ಸಿಕ್ಕಿದೆ ಗಾಡ್ ಹೌದಲ್ಲ? ಈಗ ಎಷ್ಟನೇ ಹೋಗ್ತಿ ಶಾಲೆಗೆ? ಇದೆಲ್ಲ ಐದನೇ ಪೆಟ್ಟಿಗೆ ಕಲಿಬೇಕಂತ ಫಸ್ಟ್ ಹೇಳ್ಕೊಟ್ಟಾರ ಅವ್ರಿ. ಹಾ ಅವರು ಫಸ್ಟ್ ಹೇಳ್ಕೊಟ್ಟಿದೆ, ನಾವು ಒಂದ್ರಾಗ ಹೇಳ್ಕೊಟ್ಟಿದ್ವಿ. ಹಾ ಇಡ್ಬೇಕು ಹೇಳು ಫಸ್ಟ್ ಹೇಳ್ಕೊಟ್ಟಿದೆ ಅವರೇ ಒಂದ್ರಾಗ ಹೇಳ್ಕೊಟ್ಟು. ಹಾ ಅವ್ರು ಹೇಳಿಂತ್ರ ನಮ್ಮ ಸರ್ ಹಾ ಅವ್ರಾಗಿಂತ್ರ ಅವರೇ ಕಳಿಸ್ಬಿಟ್ರು. ಸಂಪೂರ್ಣವಾಗಿ ಅವರೇ ಕಲಿಸ್ಕೊಟ್ರು. ಫಸ್ಟಿಗೆ ನಿನಗೆ ಹಾರ್ಮೋನಿಯಂ ಇದು ಮಾಡಿಸಿದ್ದೆ ಇವರ ಅಥವಾ ನಿಮ್ ಗುರುಗಳ? ಸರ್ ಸರ್ ಎಲ್ಲ ಅವರೇ ಹೇಳ್ಕೊಟ್ಟಿದ್ರು. ಹಾ ಈಗ ಹೆಂಗ್ ಅನ್ಸುತ್ತೆ ಈಗ ಹಾರ್ಮೋನಿಯಂ ಬಾರ್ಸೋದು ಆದ್ಮೇಲೆ ನಿನಗೆ ಏನ್ ಅನ್ಸ್ತತಿ? ಈಗ ಹಾರ್ಮೋನಿಯಂ ಬಾರ್ಸಕ್ ಶುರು ಆದ್ಮೇಲೆ ಖುಷಿ ಯಾಕಂದ್ರೆ ಪೆಟ್ಟಿಗೆ ಮೇಲೆ ಉಮೇಸ್ಬಾಡ್ರಿ, ಪೆಟ್ಟಿಗೆ ಮೇಲೆ ಉಮೇಸ್ಬಾಳ ಸರ್. ಹಾ ಪೆಟ್ಟಿಗೆ ಮೇಲೆ ಕೂತ್ನಂದ್ರ ಏನ್ ಅನ್ಬಾರ್ದ್ರಿ, ಅವ ಕುಣಿಯೋದು ಹಂಗ ಬಾರ್ಸೋದು ಹಂಗ ರೀ. ಹೌದ್ರಿ. ಹಾ ರೀ ಅವ್ರ ಕಾಕನ್ಕಿನ ಇವನ್ ಮೇಲೆ ಅಭಿಮಾನ ಹೆಚ್ಚಾಗ್ಯಾರಿ ರೀ. ಅವ್ನ ಕಲಸದ ಕಾಕ ಅಲ್ಲೇ ಕೂತಾರ್ರಿ, ಇವನ್ ಮೇಲೆ ಹೆಚ್ಚಾಗ್ಯಾರ ಈಗ ರೀ. ಹೌದ್ರಿ, ಅಭಿಮಾನ ಜಾಸ್ತಿ. ಹಾ ರೀ ಎಲ್ಲರ್ಕಿಂತ ನಮ್ಮ ಸರ್ ಭಾಳ ಇದು ಹಾ ಹೆಮ್ಮೆ ಅವ್ರ ಬಗ್ಗೆ ಹೇಳ್ಕೊಳಕ್. ಹಾ ಮತ್ತೆ ಯಾರಿಗೆ ಹಿಂಗ್ ಕಲ್ಸಿಲ್ಲ ಸರ್ ಅವ್ರು, ಹಾ ಇವನಿಗೆ ಮಾತ್ರ ಪರ್ಫೆಕ್ಟ್ ಎಲ್ಲ ಕಲ್ಸ್ಯಾರ. ಹೌದು. ಈಗ ಅವ್ರಿಗೆ ಶಿಷ್ಯಗಳು 20-25 ಅದಾರ.
ಹಾ ಹಾರ್ಮೋನಿಯಂ ಕಲಿಸಿದ್ರು ಅವರು ಹೌದ್ರಿ ಕಲಿಸ್ತಾರೆ. ಅವರು ಕಲಿಸ್ತಾರ ಸರ್. ಭಾಳ ಮಂದಿ ಕಲಿಸ್ಯಾರ ಅವರು. ಭಾಳ ಮಂದಿ ಕಲಿಸ್ಯಾರ ಅಂದ್ರೆ ಇವನಂಗ್ ಹೊಂಡಿಲ್ರಿ ಯಾರು. ಹಾ ರೀ ಬಟ್ ಬೆಳಕಿಗೆ ಬಂದದ್ದು ಹಾ ಇವ್ರಿ ಅವ್ರು ಇವನ್ ಮ್ಯಾಲ ಆಟ ಜೀವ ಅದಾರ್ರಿ ಅವ್ರು. ಹಾ ರೀ ಏನ್ ಅನಿಸ್ತದ ನಿನಗೆ? ಅದ್ರ ಬಗ್ಗೆ ಏನಿಲ್ರಿ ಸರ, ಮೈಕ್ ಸರ್ ಅವ್ರು ಕಳ್ಸ್ಯಾರ್ರಿ ಹಾಡೋದಷ್ಟು. ಇವತ್ತಿಗಾದ್ರೂ ನೀನು ಹೋಗ್ತೀವಿ ಬದನಾಕ? ಹಾ ನಾನು ಹೋಗ್ತೀನಿ. ಇವತ್ತಿಗಾದ್ರು ಈಗ ಹಿನ್ನೆಲೆ ಗಾಯಕರ ಅವ್ರಿ. ಈಗ ಸಂಪೂರ್ಣ ಅವ್ರ ಹಿನ್ನೆಲೆ ಗಾಯಕರು, ಇವ್ರು ಹಾರ್ಮೋನಿಯಂ ಮಾಸ್ಟರ್, ಅವ್ರ ತಾಳ ಓದಕ್ರಿ, ನಾವು ಮನೇಲಿ ಗಾಯಕರು. ಬಟ್ ನಿಮ್ಮದೇ ಒಂದು ತಂಡ. ನಮ್ದು ಒಂದು ತಂಡ ಐತ್ರಿ. ಒಂದ್ ಇಬ್ರು ತಮ್ಮಗಳು ಬರ್ತಾರೆ ಹೊರಗಿನವ್ರು. ನಿಮ್ ತಂದೆ ತಾಯಿ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀವಿ? ಏನಿಲ್ರಿ, ಅದೇ ಗಾಡ್ ಗಿಫ್ಟ್ ಸಿಕ್ಕಿದೆ. ಕಲಿಸಿದತ್ತ ಭಾಳ ಖುಷಿ. ಇವ್ರು ಅಷ್ಟೇ ಕಲ್ಸಿರೋದು ನಿಂಗೆ, ಮತ್ತೆ ಬೇರೆ ಯಾರು ಕಲ್ಸಿಲ್ಲ? ಮತ್ತೆ ಯಾರು ಇಲ್ರಿ, ಇವ್ರು ಅಷ್ಟೇ ಕಲಿಸಿದ್ದು. ಮ್ಯೂಸಿಕ್ ನೀನು ಹಾರ್ಮೋನಿಯಂ ಬಾರಿಸ್ತೀರಿ? ಇಲ್ಲ ಸರ್, ಏನೂ ಇಲ್ಲ, ಹಾಡೋದು ಒಂದೇ ಅಷ್ಟೇ. ಹಾಡೋದು ಅಷ್ಟೇ. ನೀ ಏನ್ ಮಾಡ್ತೀವಿ ಕೂಡ? ಅಣ್ಣ ಈಗ ಸ್ಕೂಲಿಗೆ ಹೋಗ್ಯಾನ. ಅಲ್ಲಿ ಹಾಸ್ಟೆಲ್ ಅದೇನ, ನಾ LKG ಮನೆ ಬಿಟ್ಟಿದ್ದಾನ. ಅಂದ್ರೆ ಇಲ್ಲಿ UKG ತನ ಇಲ್ಲೇ ನಮ್ದು ಇಲ್ಲೇ ಕಳ್ತೇನ, ಗೌರಿಶಂಕರ್ ಸ್ಕೂಲ್ನ. LKGಗೆ ಬೇರೆ ಸ್ಕೂಲಿಗೆ ಹೋದ್ಯಾನ, ತಡಲ್ಗಿ ಅತ್ತ. ಅಲ್ಲಿಂದಾಗನ ಅಲ್ಲಿಂದ ವಿಜಯಪುರ್ಗೆ ಬಂದ್ಯಾನ. 1 to 4ನ 5th ನಾಗೇಬಟ್ ಸ್ಕೂಲಿಗೆ ಹೋದ್ಯಾನ. ಅಂದ್ರೆ ಕೋಚಿಂಗ್ ಇದ್ವು, ನಾನು ಓದೆ RMS ಸೈನಿಕ್. ಇವಾಗನ ಈಗ 6th ರೂಪಾದೇವಿ ಸ್ಕೂಲಿಗೆ ಇದ್ದೇನೆ. 6th ಫಿನಿಶ್, ಈಗ 7th ಅಲ್ಲೇ ಇದ್ದೇನೆ ಹಾಸ್ಟೆಲ್. 6th ಲೋಕಲ್ ಇದ್ದೇನ. ಅಂದ್ರೆ ಅಲ್ಲಿ ವಿಜಯಪುರ ನಮ್ಮ ದೊಡ್ಡಮ್ಮಾರ ಇದ್ರಣ್ಣ. ಫಸ್ಟ್ ಆಡಿರುವಂತ ಹಾಡ ಐತಲ್ರ, ಅದೊಂದು 2 ಸಲ ಆಡ್ಬಿಡ್ರಿ ನಿಮ್ಮ ಅಭಿಮಾನಿಗಳು. ಫಸ್ಟ್ ಕ್ಯಾಶೆಟ್ ಮಾಡಿದ್ದಾನೆ. ಫಸ್ಟ್ ಕ್ಯಾಶೆಟ್ ಮಾಡುವಂತ. ಧರ್ಮದ ಜ್ಯೋತಿ ಬೆಳಗಾಳ ಎತ್ತಿ ಅಕ್ಕಂದೆಂತ ಶಕ್ತಿ. ಧರ್ಮದ ಜ್ಯೋತಿ ಬೆಳಗಾಳ ಎತ್ತಿ ಅಕ್ಕ ಮಾದೇವಿದೆಂತ ಶಕ್ತಿ. ಮಲ್ಲಿಕಾರ್ಜುನ ತನ್ನ ಗಂಡಂತ ಸೇವೆ ಮಾಡಾಳ ಪತಿವರ್ತಿ. ಮಲ್ಲಿಕಾರ್ಜುನನ ಸೇವೆ ಮಾಡಿ ಪಡಕೊಂಡಳ ಮುಕ್ತಿ. ಫಸ್ಟಿಗೆ ಸ್ಟಾರ್ಟ್ ಮಾಡಿ ಸರ್ ನಾವು ಇದೇ ಕ್ಯಾಸೆಟ್ ನಾವು ಫಸ್ಟ್ ಮಾಡಿದ್ರಿ. ಇದರೊಳಗೆ ಅದೊಂದಾಗಿದ್ರಿ. ಯಾರಿಗಾಗಿ ದುಡಿತಿ ಎಲ್ಲ ನಂದೇ ಅನ್ನತಿ, ಇದ್ರಾಗೇನೈತಿ. ಯಮ ಬಂದು ನಿನಗ ಒದ್ದು ಒಯ್ಯುವಾಗ ಬಿದ್ದು ಗೋರ್ಯಾಡಿ ಅಳತಿ. 3 ದಿನದ ಸಂತಿ ಇದರಾಗ ತಿಳಿದರ ಏನೈತಿ. 3 ದಿನದ ಸಂತಿ ಇದರಾಗ ತಿಳಿದರ ಏನೈತಿ. ಅದೇ ಕ್ಯಾಸೆಟ್ನಾಗ ಮಾಡಿ ಸರ್. ಅದೇ ಕ್ಯಾಸೆಟ್ನಾಗ ಒಂದು 7-8 10 ಪದ್ಯ ಮಾಡಿದ್ದೇವ್ರಿ. ಒಂದೇ ಕ್ಯಾಸೆಟ್ದಾಗ 10-15 ಪದ ಮಾಡ್ತೇವೆ ಸರ್. ಅದೇ ಕ್ಯಾಸೆಟ್ನಾಗ ಹಾಡಿದ್ರಿ ಅದು. ಹಾ ರೀ, ಫಸ್ಟ್ ಸ್ಟಾರ್ಟ್ ಮಾಡಿ ಕ್ಯಾಸೆಟ್ ರೀ. ನಿಮ್ಮ ಒಂದು ಫಸ್ಟ್ ಸಾಂಗ್ ವೈರಲ್ ಆಗಿರುವಂತದ್ದು ಐತಲ್ರಿ ಸಾಂಗ್, ಅದು ಹಾಡ್ತೀರಿ ಒಂದ್ಸರಿ? ಯಾವ್ದ್ರಿ ಅಪ್ಪಣ್ಣಂದ್ರಿ? ಅದಕ್ಕಿಂತ ಮುಂಚಿತವಾಗಿ ಒಂದ್ ಸಾಂಗ್ ನಾನು ಹೇಳಿದ್ನಲ್ಲ, ಯಾರಿಗಾಗಿ ದುಡಿತಿಯಲ್ಲ ನಂದೆ, ಅದು ಹಾಡಿದ್ರಲ್ರಿ? ಅದ ಫಸ್ಟ್ಗೆ ಧರ್ಮದ ಜ್ಯೋತಿ ಬೆಳಗಾಳೈತಿ ಅಕ್ಕನ ಪದ ರೀ, ಅಕ್ಕಮದೇವಿ ಪದ ರೀ. ಅದು ಆದ ನಂತರ ಯಾರಿಗಾಗಿ ದುಡಿತಿಯಲ್ಲ ನಂದಿ ಅನ್ನತಿ. ಅದು ಆದ ನಂತರ ಎಲ್ಲಿ ಹುಡ್ಕಲಿ ಅಪ್ಪ ನಾನು. ಫಸ್ಟ್ ಹೈಯೆಸ್ಟ್ ಎದ್ದಿದ್ದು ಅಪ್ಪ ಅನ್ನೋ ಪದ ರೀ. ಅದೇ ಫಸ್ಟ್ ಸಾಂಗ್. ಇದು ಈ ಜಾಸ್ತಿ ಅಭಿಮಾನಿಗಳನ್ನ ಗಳಿಸಿರೋ ಇದ್ದಿದ್ದ ಅಪ್ಪ ಅನ್ನೋ ಪದ ರೀ. ಅದ ಪದ ರೀ. ಒಂದು 2 ಲೈನ್ ಹಾಡ್ಬಿಡ್ರಿ ಅಭಿಮಾನಿಗಳು. ಎಲ್ಲಿ ಹುಡ್ಕಲಿ ಅಪ್ಪು ಅನ್ನ ನಿನ್ನ, ಅಗಲಿ ಹಾದಿನಿ ನಮ್ಮನ್ನ. ತಾಯಿ ಇಲ್ಲದ ತಬ್ಬಲಿ ಆಯ್ತೋ ಕರುನಾಡಿನ ಜನ, ಕರುನಾಡಿನ ಜನ. ತಾಯಿ ಇಲ್ಲದ ತಬ್ಬಲಿ ಆಯ್ತೋ ಕರುನಾಡಿನ ಜನ, ಕರುನಾಡಿನ ಜನ. ಗಾಜನೂರ ಹುಟ್ಟಿದ ಸ್ಥಾನ ತಾಯಿ ಪಾರ್ವತಿ ತಂದಿರಾಜನ. ಅವರ ಮುದ್ದಿನ 3ನೇ ಮಗನಾಗಿ ಹುಟ್ಟಿ ಬಂದಿನಿ ತರುಣ. ಜಾತಿ ಭೇದ ಮಾಡಲಿಲ್ಲ ನೀನ, ಎಲ್ಲರಿಗೂ ಅಂದಿ ನಮ್ಮ ತಮ್ಮ ಅನ್ನ. ಅಭಿಮಾನಿಗಳೇ ದೇವರೆಂದು ಮಾಡಿ ಹೋದಿ ಜೀವನ, ಮಾಡಿ ಹೋದಿ ಜೀವನ. ಅಭಿಮಾನಿಗಳೇ ದೇವರೆಂದು ಮಾಡಿ ಹೋದಿ ಜೀವನ, ಮಾಡಿ ಹೋದಿ ಜೀವನ. ಇವತ್ತಿಷ್ಟು ಟ್ರೆಂಡಿಂಗ್ ಆಗಿದೆ ಪದ ರೀ. ಹಾ ರೀ. ಅಪ್ಪು ಸರ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಿ? ಸರ ಸುಮ್ಮನೆ ಅನ್ಬಾರ್ದ್ರಿ, ಅವ್ರ ಪದ್ಯ ಹಾಡಿಂದೇ ನಾವು ಬೆಳಕಿಗೆ ಬಂದಿದ್ರಿ. ಇವೆಲ್ಲ ಮೊದಲು ಕ್ಯಾಸೆಟ್ ಮಾಡ್ಯಾವ ಸರ್. ಆದ್ರ ಕರೆ ರೀ ಹಾಯೆಸ್ಟ್ ಎದ್ದಿದ್ದ ಪದ ಇವ್ರದ್ರಿ. ಹಾ ರೀ, ಅವ್ರ ಬಗ್ಗೆ ಹೆಮ್ಮೆ ಅದ ಸರ್ ನಮ್ಗ್ರಿ. ಅವ್ರ ಅಪ್ಪಟ ಅಭಿಮಾನ ರೀ. ದರ್ಶನ್ ಅವ್ರದ್ದು, ಅಪ್ಪು ಅಣ್ಣಂದು, ಸುದೀಪ್ ಅಣ್ಣಂದು, ಮತ್ತ ಚಿರಂಜೀವಿ ಸತ್ನಲ್ರಿ ಅವ್ರ ಅಪ್ಪಟ ಅಭಿಮಾನ ಸರ್. ಹಾ ರೀ, ಕಾಯಂ ಅವರು ಪಿಕ್ಚರ್ ನೋಡ್ತಾರ ನಾವು. ಹಾ ರೀ. ಸ್ಟುಡಿಯೋ ತೋರಿಸ್ಬೇಕು. ಹಾ ಸರ್. ಸ್ಟುಡಿಯೋ ನೋಡ್ಕೊಂಡು ಸರಿ ಸರ್. ಸ್ಟುಡಿಯೋ ಮಾಡ್ಬೇಕಂತ ಯಾವಾಗ ಅನ್ಸಿದ್ರಿ ನಿಮ್ಗೆ?
ಈ ಕ್ಯಾಸೆಟ್ ಏನ್ರ ರನ್ನಿಂಗ್ ಆಗ್ಯಾವಲ್ಲಣ್ಣ ಹಾ. ಅವಾಗ ನಡೆದು ಮಾಡ್ಲಕತ್ತೇವ್ರಿ ಸ್ಟುಡಿಯೋ ರೀ ಹಾಂ ನಮ್ಗ ಹೋಗಕ್ ಬರಕ್ ದೂರ ಆಲಕತ್ರಿ ಅದು ಹಾ. ಮಂದೇವಲ್ರಿ ಹಾಂ ಅದಕ್ಕಾಗಿ ಇಲ್ಲೇ ಸ್ವಂತ ಮಾಡ್ಕೊಂಡ್ಬಿಟ್ರ ಆಯ್ತು ಅಂತ ಹೇಳ್ಕೆರೆ ಹಾಂ ಇಲ್ಲೇ ಮಾಡ್ಕೊಂಡೆ ಸರ್. ಇದು ಎಲ್ಲ ಸ್ಟುಡಿಯೋದೆಲ್ಲ ಖರ್ಚು ಎಷ್ಟು ಬಂತೇನ್ರಿ? ಭಾಳ ಬಂದ ಸರ್. ಹೌದ್ರಿ. ಹಾಂ ರೀ ಬಟ್ ಇವತ್ತಿಗೆ ಅದ್ರದ್ದೆಲ್ಲ ಖರ್ಚು ತೆಗೆದೈತ್ರಿ. ಹಾಂ ತೆಗ್ದು ಸರ್ ಹಂಗೇನಿಲ್ರಿ ಮಾಡಿ ಕಂಟಿನ್ಯೂ ಹಾಂ ಮಾಡ್ತಾರೆ ಆ ಖರ್ಚಿಂದೇನು ವಿಚಾರ ಮಾಡಲ್ಲ ಸರ್ ನಮ್ಗೆ ಅಭಿಮಾನಿಗಳಿಗೆ ಟೈಮ್ ಟು ಟೈಮ್ ರೆಕಾರ್ಡಿಂಗ್ ಹೋಗ್ಬೇಕು ಅಷ್ಟೇ ರೀ. ಹಾಂ ನೀವು ಪ್ರತಿ ಇಂಥ ದಿನಕ್ಕೆ ನೀವು ಕಂಪಲ್ಸರಿಯಾಗಿ ವಿಡಿಯೋ ಬಿಡ್ತೀರಿ ಹ್ಞೂ 4-5 ದಿವ್ಸಕ್ಕೆ ಕಂಪಲ್ಸರಿ ವಿಡಿಯೋ ಹಾಕ್ತೀನಿ ಸರ್. ಪ್ರತಿದಿನ ಇದು ತಿಂಗಳಿಗೆ ಇಂತಿಷ್ಟು ವಿಡಿಯೋಗಳು ತಿಂಗಳಿಗೆ ಎಷ್ಟು ವಿಡಿಯೋ ಹಾಕ್ತೀರಿ ಅಂದಾಜು? ಅದೇ 4 ದಿವ್ಸಕ್ಕೆ ಒಂದು ವಿಡಿಯೋ ಅಂದ್ರೆ ತಿಂಗಳಿಗೆ ಎಟ್ಟ ಅದ ನೋಡ್ರಲ್ಲ ಸರ್ 4 ದಿವ್ಸಕ್ಕೊಂದು ವಿಡಿಯೋ ಕಂಪಲ್ಸರಿ ಹಾಕತ್ರಿ. ಅಂದ್ರೆ 4 ಹಿಂಗೆ ಏನ್ರ ಸಮಸ್ಯೆ ಬಂದ್ರೆ ಅಟ್ಟ ಒಂದು 2-3 ದಿವಸ ಹೆಚ್ಚಾಕದ್ರಿ ಹಾಂ. ಇಲ್ಲ ಕಂಪಲ್ಸರಿ 4 ದಿವ್ಸಕ್ಕೆ ಒಂದು ವಿಡಿಯೋ ಬಿಡುತ್ತೆ ರೀ ಕಂಪಲ್ಸರಿ. ಅಂದ್ರೆ ವಾರ ಏನಾರ ಬಿಡ್ತೀರೇನ್ರಿ? ಇಲ್ರಿ ಇಲ್ಲ ಸರ್ ಒಂದು ವಾರನಾಗ 2 ಸಲ ಹಾಕಿರ್ಬೇಕ್ರಿ. ಹೌದ್ರಿ. 2 ಪದ ಹೋಗ್ತಾವ್ರಿ ವಾರಕ್ಕೆ 2 ಪದ ಸ್ವಂತ ಹಾಡು ಬರ್ದು ಸ್ವಂತ ಇಲ್ರಿ ಬರೀತಾರ ನಾವು ರಗಡ್ ಮಂದಿ ಬರೀತಾರ ಸಾಹಿತ್ಯ ರೀ. ಎಲ್ಲಾರು ಬರ್ದವ್ರು ಫೋನ್ ಮಾಡಿ ಹಚ್ತಾರ ಅಂತ ಯಾವ್ದು ಸಾಹಿತ್ಯ ಹಾಡಂಗಿಲ್ಲ ಆಡಂಗಿಲ್ಲ ಹಾಂ ರೀ. ಎಲ್ಲಾರು ಸಾಹಿತ್ಯ ಹಾಡ್ತೇವ್ರಿ. ಅಂದ್ರೆ ಅವ್ರಿಗೆ ಏನ ಅಮೌಂಟ್ ಇಸ್ಕೋತೀರಿ? ಏನಿಲ್ಲ ಸರ್ ಹಾಂ ರೀ. ಅವ್ರು ಸ್ವಂತ ಸಾಹಿತ್ಯ ಬರ್ದಾಕ್ತಾರ್ರಿ ಹಾಂ. ಅವ್ರು ಹಾಡಿಕೆರೆ ನಾವು ಹೊರಗೆ ಬಿಡುಗಡೆ ಮಾಡ್ಕೊತೇವ್ರಿ. ಬಿಡ್ತೀರಿ? ಹಾಂ ರೀ. ಏನು ಅವ್ರ ಕಡೆ ನಾ ರೊಕ್ಕ ಇಸ್ಕೊಳಂಗಿಲ್ರಿ. ಹಾಂ. ಅವರು ನಮಗೇನು ಕೇಳಂಗಿಲ್ರಿ. ಹಾಂ. ಅವ್ರ ಪದಗಳು ಈಗ ಯಾಕಂದ್ರೆ ಕೆಲವೊಬ್ರು ಅದಾರ್ರಿ ಹಾಂ. ಹಾಡ್ಬೇಕಾಗಿತ್ತಂದ್ರೆ ರೊಕ್ಕ ಇಸ್ಕೊಂಡು ಹಾಡ್ತಾರ ಇದು ಮಾಡ್ತಾರೆ. ಹಾಂ. ಹಂಗೇನಿಲ್ರಿ ಸರ್. ನಮ್ಗೆ ಯಾರ್ಯಾರು ನಮ್ಗೆ ಸಾಹಿತ್ಯಗಾರ ಬೇಕು ಅನ್ನಿಸ್ತಾರ ಅವ್ರ ಸಾಹಿತ್ಯಗಳನ್ನು ನಾವು ನಮ್ಮ ಸ್ಟುಡಿಯೋದಾಗೆ ಸ್ವಂತ ಹಾಡಿ ಬಿಡುಗಡೆ ಮಾಡ್ತೇವ್ರಿ. ಹೌದ್ರಿ. ಒಟ್ಟು ಯಾವುದೇ ಇನ್ಕಮ್ ತಗೊಳ್ಳಲ್ಲ ಅಂದ್ರೆ? ಇಲ್ಲ ಸರ್. ಈಗ ಹೊರಗಡೆ ಅಭಿಮಾನಿಗಳು ಬರ್ಸಿದಂತ ಹಾಡುಗಳನ್ನ ನೀವು ಅಲ್ಲಿ ಇದ್ರೊಳಗೆ ಹಾಡ್ತೀರಿ? ಎಲ್ಲಿ ಸರ್? ಈಗ ಭಜನಾಕ್ ಹೋದಂತ ಸಂದರ್ಭ ನೋಡಿ ಹಾಡ್ತೇವೆ ಸರ್. ಅಲ್ಲಿದಲ್ಲಿ ಬರೆದು ಕೊಟ್ರು ಹಾಡ್ತೇವ್ರಿ. ಹೌದ್ರಿ. ಅಲ್ಲಿದಲ್ಲಿ ಬರೆದು ಕೊಟ್ರು ಹಾಡ್ತೇವ್ರಿ. ಮತ್ತೆ ಯಾರೇ 1-4 ಪದಗಳು ನಮ್ಗೆ ಹಾಡು ಕೊಡ್ಬೇಕ ಅಂದ್ರೂ ಹಾಡು ಕೊಡ್ತೇವ್ರಿ. ಹಾಂ. ಯಾವುದೇ ಇನ್ಕಮ್ ತಗೊಳ್ಳಲ್ಲ? ಅವ್ರದ್ದೇನು ವಿಚಾರ ಮಾಡಂಗಿಲ್ಲ. ಹಾಂ. ಅವು ಏನದು ಇವ್ರು ಭಾಷಾಡಕ್ ಬಂದವ್ರದ್ದು ಅಟ್ಟೆ ಪೇಮೆಂಟ್ ಒಂದು 2-3 ಸಾವಿರ 4,000 ರೂಪಾಯಿ ಹಾಕಿದ್ರೆ ಅವ್ರದ್ದು ಅಷ್ಟು ಕೊಡ್ಬೇಕು ಸರ್ ಅವ್ರು. ಹಾಂ. ಹಾಂ ರೀ. ಉಳ್ಕದ್ದೆಲ್ಲ ನಮ್ಮ ಸ್ಟುಡಿಯೋದು ನಮ್ದು ಯಾರ್ದು ತೊಗೊಳಲ್ಲ. ಹಾಡೋದು ಭಾಷಾಡವ್ರದ್ದು ಅಟ್ಟೆ ಕೊಡ್ಬೇಕು. ಹಾಂ. ಇದು ಅಪ್ಪು ನನ್ನ ಸಾಂಗ್ ಬರ್ದಿರುವಂಥವ್ರು ಯಾರು? ಮುರುಘಾನವ್ರು ಚಂದ್ರು ಮಾಸ್ತರ್ ಅಂತ ಹೇಳ್ರಿ. ಹಾಂ. ಹೌದು ಚಂದ್ರು ಸರ್ ಅಂತ ಹೇಳಿ. ಮೋಸ್ಟ್ಲಿ ಅವರೇ ಅನ್ಸತ್ತೆ ನಿಮ್ಗೆ ಜಾಸ್ತಿ ಸಾಹಿತ್ಯ ಬರ್ಕೊಟ್ಟು? ಫಸ್ಟ್ ಸಾಹಿತ್ಯ ಅವರು ಹಾಡ್ಯವ್ರಿ. ಹೌದ್ರಿ. ಫಸ್ಟ್ ಸಾಹಿತ್ಯ ಧರ್ಮಜ್ಯೋತಿ ಬೆಳಗೆಳತ್ತಿ ಇವೆಲ್ಲ ಹಾಕಿ ಅವರೇ ಬರ್ಕೊಟ್ಟಾರ. ಹಾಂ. ಅವರು ಪದಗಳು ಏನಿಲ್ಲ ಅಂದ್ರು ಬೇಸಿ ಹಾಡ್ಯವ್ರು ನಾವು. ಹೌದ್ರಿ. ಬೇಸಿ ಹಾಡ್ಯವ್ರಿ. ಹಾಂ. ಫಸ್ಟಿಗೆ ಅವ್ರ ಸಾಹಿತ್ಯನೇ ಕ್ಯಾಸೆಟ್ ಮಾಡ್ಯಾರ. ಹಾಂ. ಅವ್ರ ಫಸ್ಟ್ ಒಳ್ಳೆ ಸಾಹಿತ್ಯಗಾರ ರೀ ಅವರು. ಹೌದು. ಕೇಳೇನ್ರಿ ಅವ್ರದ್ದು ನಿಮ್ಮ ಹಾಡು ಕೇಳೇನ್ರಿ ನಾನು. ಈ ಪುರಾಣ ಹೇಳ್ತಾರ್ರಿ, ಡೊಳ್ಳಿನ ಪದ ಮಾಡ್ತಾರ್ರಿ, ಎಲ್ಲ ಆಲ್ರೌಂಡ್ ಕಲಾವಿದ್ರಿ ಅವರು. ಹೌದ್ರಿ. ಪುರಾಣ ಹೇಳ್ತಾರೆ? ಪುರಾಣ ಹೇಳ್ತಾರೆ. ಹಾಂ. ಡೊಳ್ಳಿನ ಕಲಾವಿದ್ರಿ ಮಾತ್ರಿ. ಹಾಂ. ಎಲ್ಲಾಗೆ ಎಲ್ಲ ಸಾಹಿತ್ಯಗಾರನು ಭಜನಾದವ್ರಿಗೆ ಬರೆದು ಕೊಡ್ತಾರೆ, ಡೊಳ್ಳಿನವ್ರಿಗೂ ಬರೆದು ಕೊಡ್ತಾರೆ. ಹಾಂ. ಅಂತಾರೆ. ಸ್ಟುಡಿಯೋ ತೋರಿಸ್ರಿ ಹೆಂಗೆ ಮಾಡ್ರಿ. ಬರೋಣ. ಹಾಂ. ಎಷ್ಟು ಇದು ಬೇರೆ? ಹಾಂ. ಇದು ಹೊರಗಿನವ್ರಿಗೆ ಯಾರಿಗೆ ಸಾಂಗ್ ಸೀನ್ಸ್ ಬಂದು ಹಾಡ್ತೀವಿ ಅಂತಂದ್ರೆ ಅವ್ರಿಗೆ ಇಲ್ಲ ಸರ್ ಇಲ್ರಿ. ಯಾಕೆ ತಿಳ್ಕೊರಿ ನಾವು ಫ್ರೀ ಆಗಿ ಇರಂಗಿಲ್ರಿ. ಹಾಂ. ಫ್ರೀ ಆಗಿರ್ಲಿಲ್ಲ ಅಂದ್ರೆ ಅವ್ರು ವಿಡಿಯೋಗಳನ್ನ ನಾವು ರೆಡಿ ಮಾಡ್ಕೊಡ್ಬೇಕಾಗತ್ತೆ. ಹಾಂ. ಅದು ಫ್ರೀ ಆಗಿರ್ಲಾರ್ಕ ನಾವು ಅದಕ್ಕಲ್ಲೇ ಯಾರು ಜವಾಬ್ದಾರಿ ಹೊತ್ಕೊಳ್ಳೋದು ಬೇಡ ಅಂತ ನಮ್ಮ ಹೋಟೆಲ್ನ ಸ್ವಂತಕ್ಕಾಗಿ ಮಾಡ್ಕೊಂಡಿದ್ದೇವೆ ಸರ್. ನಾವು 2-3 ವಿಡಿಯೋ ಮಾಡ್ಕೊಂಡೇವ್ರ ಮತ್ತೆ 2 ವಾರ ಹೋಗ್ತೇವ್ರಿ. ನಮ್ಗೆ ಆಟ ಬೇಕಂದ್ರೆ ತಕೊಂಡ್ ಮಾಡಕ್ ಬರ್ತದ್ರಿ. ಈಗ ಯಾರು ಹೊರಗಿನವ್ರು ಮಾಡ್ದೇವಂದ್ರ ಅವ್ರು ಕಂಪಲ್ಸರಿ ಬಂದು ಇಲ್ಲಿ ಸ್ಟುಡಿಯೋ ಬಾಡಿ ಕೊಟ್ಟು ಮಾಡಿ ಹೋಗಿರ್ತಾರ್ರಿ. ಅವ್ರು ಕಂಪಲ್ಸರಿ ಆ ಟೈಮ್ ಕೊಡ್ಬೇಕಾಕದ್ರಿ. ಅದಕ್ಕಾಗಿ ನಾವು ಮಾಡಂಗಿಲ್ಲ ಸರ್ ಹೊರಗಿನವ್ರು ಯಾರು ರೀ. ಇಲ್ಲ ಸರ್ ನಮ್ಮ ಭಜನಾ ನಾವು ಅಂದ್ರೆ ನಾವೇ ಕುಲ್ಲ ಇರಂಗಿಲ್ರಿ. ಅದ್ರ ಸಂಬಂಧ ಮಾಡಂಗಿಲ್ರಿ. ಹೊರಗಿನವ್ರಿಗೆ ಅವಕಾಶ ಇಲ್ಲ. ಅಷ್ಟೇ ಸ್ವಂತ ವಾರಕ್ಕೆ ಒಂದ್ಸಲ ರೆಕಾರ್ಡಿಂಗ್ ಆಗತೈತ್ರಿ? ಇಲ್ಲ ಸರ್ ತಿಂಗಳಿಗೆ ಮಾಡ್ತೇವ್ರಿ. 1 ತಿಂಗಳಿಗೆ ರೆಕಾರ್ಡಿಂಗ್ ಮಾಡಿದೆ ಅಂದ್ರೆ 15 ಪದ 20 ಪದ 25 ಪದ ಮಾಡ್ತೇವ್ರಿ ಒಮ್ಮಲಿಗೆ. ಒನ್ ಡೇ ಸ್ಟಾರ್ಟಿಂಗ್ ಐತಂದ್ರ 2 ದಿವಸ 3 ದಿವಸ? ಇಲ್ಲ ಸರ್ ಬೆಳಿಗ್ಗೆ 10 ಗಂಟೆದಿಂದ 5-6 ತನ ಮಾಡ್ಬಿಟ್ಟೇವ್ ಅಂದ್ರೆ 1 20 ಪದ ಹಾಡ್ತೇವ್ರಿ. 20 ಪದ ಒಂದ ದಿವಸಕ್ಕೆ ರಾಗ ತಾಳ ಎರಡು ಎಲ್ಲ ಸರ್ ಎಲ್ಲ ಕಂಟಿನ್ಯೂ ಪ್ರಾಕ್ಟೀಸ್ ಇರ್ತದೆ ಸರ್. ಒಂದ್ 20-25 ಪದನ ಹಾಡ್ಕೊಂಡ್ ಬಿಟ್ಟೇವಂದ್ರಿ ಮತ್ 2 ತಿಂಗಳು ಹೋಗ್ತಾವ್ರಿ. ಎಲ್ಲ ಓಕೆನೇ ಇರ್ತದ್ರಿ. ಪ್ರಾಕ್ಟೀಸ್ ಆಗಿರ್ತದೆ ಏನ್ ಇರಂಗಿಲ್ಲ. ಸಾಹಿತ್ಯ ಅಷ್ಟು ಕಂಠಪಾಠ ಮಾಡುದ್ರಿ. ಒಂದೇ ದಿನದ ಮುಂಜಾನೆ 5:30 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ರಿ. ಸಂಜೆ 5-6 ಗಂಟೆ ಮುಗಿದು ಬಿಡ್ತೇವೆ. 20-25 ಅವೇ 20-25 ದಿನದ 1 ತಿಂಗಳು 2 ತಿಂಗಳು ಬೇಕಂದ್ರೆ ನಾವು ಬಿಡ್ತಾ ಇದೀವಿ. ಇದು ಗ್ರೀನ್ ವಿಡಿಯೋ ಇಲ್ಲೇ ಮಾಡ್ತಾರೆ? ಗ್ರೀನ್ ವಿಡಿಯೋ ಇಲ್ಲೇ ಮಾಡ್ತೇವ್ರಿ. ಇದೇ ಬ್ಯಾಕ್ ಗ್ರೌಂಡ್. ಅದನ್ನೆಲ್ಲ ಯಾರು ಎಡಿಟಿಂಗ್ ಯಾರು ಮಾಡ್ತಾರೆ? ಇದೆಲ್ಲ ನಾನೇ ಮಾಡ್ತೇನೆ. ಎಲ್ಲ ಮಾಡೋರು ನೀವು ಎಲ್ಲ ಅವರೇ ಮಾಡ್ತಾರೆ. ಎಲ್ಲ ಎಡಿಟಿಂಗ್ ನಮ್ಮ ಅಪ್ಪ ಬರೀ MP3 ಅಲ್ಲಿ ರೆಕಾರ್ಡಿಂಗ್ ಮಾಡ್ಕೊಂಡು MP3 ಅಷ್ಟೇ ತೆಗೆದುಕೊಡ್ತಾನೆ. ಜವಾಬ್ದಾರಿ ಅವ್ರದೇ. ಎಲ್ಲ ವಿಡಿಯೋ ಹಾಕಿ ಮಾಡ್ಕೊಡ್ರಿ ನಾವು. A to Z ಜವಾಬ್ದಾರಿ ಅವ್ರದೇ. ಅದು ಹೆಂಗ್ ಕಲ್ತ್ರಿ? ಯಾವ ಎಲ್ಲ ಹೇಳಿ ನೋಡ್ಕಿ ವಿದ್ಯೆ ಅಂತ ಹೇಳಿನಲ್ರಿ. ಗುರು ಇಲ್ಲಾರ್ದು ಮಾಡ್ತೀರಿ? ಅದು ಇದ್ರ ಆ್ಯಪ್ನ ಮಾಡ್ತೇವ್ರಿ ನಾವು
ಹಾ ಕ್ಯಾಪ್ ಕೊಟ್ಟ ಕ್ಯಾಪ್ಕಟ್ನೆ ಮಾಡ್ತೇನೆ ರೀ ಕ್ಯಾಪ್ಕಟ್ನೆ ಮಾಡ್ತೀರಿ ಇವತ್ತಿಗಾರು ಎಲ್ಲ 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 ಎಡಿಟಿಂಗ್ ಇವು ಅಷ್ಟು ನಮ್ಮ ಎಷ್ಟು ಹಾಡುಗಳು ಬಂದಾವ ಅಷ್ಟು ನಾನು ಮಾಡೇನಿ ರೀ ಈ ಮೊಬೈಲ್ ಪ್ರತ್ಯೇಕ ಏನು ಹೇಳುವಂತ ಹೇಳಿ ಸರ್ ಒಂದೇ ಮಾತು ಹೇಳ್ಬೇಕಂದ್ರೆ ನೀವು ಹಾ ರೀ ಫುಲ್ ಶಾರ್ಪ್ ಮೈಂಡ್ ಸಕಲ ಆ ಥರ ರೀ ಸ್ಟುಡಿಯೋ ಮೊಬೈಲ್ ವರ್ಕ್ ಹಂಗೆ ಇವೆಲ್ಲ ಈ ವರ್ಕ್ ನಾವು ಮಾಡ್ತೀರಿ ಇಲ್ಲ ನಮ್ಮ ಮಗ ಒಬ್ಬವ ನಾವು ರೀ ಬಿಟ್ರ ಅವ ಇಲ್ಲಕನ್ನಾರ ಅವ MP3 ಅಷ್ಟೇ ತೆಗಿಬೋದ್ರಿ MP3 ತೆಗೆದು ಕಂಪ್ಯೂಟರ್ದಾಗ ಇಟ್ಟು ಹೋಗ್ಬಿಡ್ತಾನೆ ಅವೆಲ್ಲ ತಗೊಂಡು ಹಾಕೊಳ್ಳೋರು ಅವರು ತಿಂಗಳ ಒಂದ್ಸಲ ಅಷ್ಟೇ ಓಪನ್ ಮಾಡಿದ್ರೆ ಹಾ ತಿಂಗಳಿಗೊಮ್ಮೆ ಓಪನ್ ಮಾಡ್ತೀವಿ ಅದು ಸಾಫ್ಟ್ವೇರ್ ಗಿಫ್ಟ್ವೇರ್ ಏನೋ ಏನಾಗಲ್ಲ ಏನಾಗಲ್ಲ ಸರ್ ಏನಾಗಲ್ಲ ಮತ್ತೆ ಇವಾಗ ಬೇಕಾದ ತೆಗೆದು ಹಚ್ಕೊಂಡ್ ಕೂತಿರ್ತಾರ ಕೂತಿರ್ತೀವಲ್ರಿ ಹೌದ್ರಿ ಫ್ರೀ ಇದ್ದ ಮಧ್ಯಾಹ್ನ ಒಂದು ತಾಸು ಫ್ರೀ ಅದ ಒಂದ್ 2 ತಾಸ ಚಾಲೋ ಮಾಡಿ ಹಚ್ಕೊಂಡ್ ಕೂತಿರ್ತೀನಿ ರೀ ನಾನು ಯೂಸ್ ಮಾಡ್ತಾರಲ್ರಿ ಅದು ಯೂಸ್ ಇರ್ತದೆ ಯೂಸ್ ಐತೆ ಯೂಸ್ ಇರ್ತದೆ ಏನಾಗಲ್ಲ ಸರ್ ಅದು ನಾ ಯಾವತ್ತು ಒಂದು ಚಾಲೋ ಆಗ್ಲಿಲ್ಲ ಬಂದ್ ಆತಾವತ್ ಏನಿಲ್ರಿ ನಾವ್ ಎಲ್ರಿ ಫಂಕ್ಷನ್ ಹೋದ್ರೆ ಅಟ್ಟೆ ಬಂದ್ರೆ ಮನ್ಯಾಗ ಅಂತ ಶಾಡ್ತಾರೆ ಬಂದವರು ಈ ಚಾವಿ ತಗೊಂಡು ಎಲ್ಲ ಇದು ಮಾಡ್ಕೊಂಡು ಕುಂದಿರ್ತಾರೆ ಹಾ ಯೂಸ್ ಇರ್ತಾರೆ ಇದೆಲ್ಲ ಸ್ಟುಡಿಯೋ ಮಾಡಕ್ಕೆ ಎಷ್ಟು ಖರ್ಚಾಯ್ತ್ರಿ ಅಂತ ಭಾಳ ಒಂದ ಸರ್ ಒಂದ್ 5-6 ಲಕ್ಷ ಒಂದ ಭಾಳ ಅದ ರೀ ಸರ್ ಅದೆಲ್ಲ ಎಲ್ಲ ಸಂಪೂರ್ಣವಾಗಿ ಏನೋ ಕಮ್ಮಿ ಅನ್ನೋದು ಏನೂ ಇಲ್ಲ ಏನು ಪ್ರಾಬ್ಲಮ್ ಕ್ವಾಲಿಟಿ ಒಳಗೂ ಎಲ್ಲ ಜಾಸ್ತಿ ಹಾ ಕ್ವಾಲಿಟಿ ಎಲ್ಲಾ ಕ್ವಾಲಿಟಿ ಮೈಕ್ ಹಾಕೇನಿ ಸರ್ 4,000 ಒಂದೊಂದ್ ಮೈಕ್ ಹಾಕೇನ್ರಿ ಹಾ ಹಾ ಒಂದೊಂದೇ ಬರೀ ಹಾಡು ಮೈಕ್ 4,000 ಅದಾವ್ರಿ ಒಂದೊಂದು ಇವು ದಮಡಿ ತಾಳಿನು 4,000 ಅದಾವ್ರಿ ನಮ್ಮ ಹಾಡೋರು 12,000 ಅದಾವ್ರಿ ಯಾವ್ಯಾವ ಕೆಲ್ಸಕ್ಕೆ ಹೆಂಗ್ ಹೋಗ್ಬೇಕಂತ ಹಾಕ್ಬಿಟ್ಟಾರ ಅಂತ ಸಾಮಾನುಗಳು ನನ್ನ ಮನ್ಸಿಗೆ ಯಾವ ಬೇಕು ಅವ ಹಾಕೇನಿ ಅವೇ ಹಾಕ್ಬಿಡುದ್ರಿ ಮೈಕ್ ನೋಡ್ರಿ ಹಾ ಹಾ ಇದು ಒಳಗಡೆ ಎಷ್ಟು ಸ್ಟುಡಿಯೋದ ಇಲ್ಲಿ ಆಡ್ತಾರೇನ್ರಿ ಇಲ್ಲಿ ಇಲ್ಲಿ ಹಾಡ್ತೀವಿ ಇಲ್ಲಿ ಹಾಡೋದು ನೀವು ಸರ್ ಹಾಡೋದಿಲ್ರಿ ಇಲ್ಲಿ ರಿಕಾರ್ಡಿಂಗ್ ಮಾಡ್ಕೊಳ್ಳೋದು ಅಲ್ಲಿ ಒಳಗ್ ಮಾಡ್ಕೋತಾರ್ರಿ ಅದು ರೆಕಾರ್ಡಿಂಗ್ ಅಲ್ಲಿ ಇದೆ ರೆಕಾರ್ಡಿಂಗ್ ಅಲ್ಲಿ ಆಗತ್ತೆ ನೋಡುದಲ್ಲ ಇದು ಹಾಡೋದು ಅಷ್ಟೇ ರೀ ಇದು ಒಳಗಡೆ ತೋರಿಸಿ ಹೇಳ್ದೇನಾರ ಹೇಳಿ 8 ತನಕ ಬರ್ತು ಇದು ಸ್ಟುಡಿಯೋ ಬ್ಯಾಕ್ಗ್ರೌಂಡ್ ಇದು ಈ ರೀತಿ ಮಾಡ್ಸಿರೇನ್ರಿ ಇರ್ತ್ರಿ ಇದು ಒಳಗಿಂದ್ರಿ ಇದಿಲ್ರಿ ಇಲ್ಲಿ ಏನ್ ರಿಕಾರ್ಡಿಂಗ್ ಆಗಲ್ಲ ಸರ್ ಇಲ್ಲಿ ಕಂಪ್ಯೂಟರ್ ರಿಕಾರ್ಡಿಂಗ್ ಅಷ್ಟೇ ಹಾಕದ್ರಿ ಅಲ್ಲಿ ಹಾಡೋದೆಲ್ಲ ಅಲ್ಲೇ ರೀ ಇಲ್ಲೇ ಸರ್ ಇದು ನಿಮ್ಗೆ ರೆಕಾರ್ಡಿಂಗ್ ಮಾಡಿ ಕೊಡ್ತಾರ ಅಂದ್ರಲ್ರಿ ಅವ್ರು ಯಾರು ನಮ್ಮ ಅಕ್ಕನ ಮಗ ರೀ ಹಾ ಎಲ್ಲ ಅವರು ಇದ್ರೊಳಗೆ ಹಾ ನಮ್ ಅವನಿಗೆ 1 ತಿಂಗಳು ಕಲ್ಸೇನ್ರಿ ಮೊದಲ ನೀವೇ ಕಲ್ಸಿರಿ ಹಾ ರೀ 1 ತಿಂಗಳ ಇಲ್ಲಿ ಬೇರೆ ಕಡೆ ಕಲ್ಸೇನ್ರಿ ಕಲಿಸಿ ಇಲ್ಲಿ ನಾವು ಅವರು ನಾವು ತಪ್ಪಿದಿಟ್ಟು ಹೇಳ್ತೇವ್ರಿ ಕಲ್ಸಿ ಅವನಿಗೆ 1 ತಿಂಗಳು ಕಲಿಸಿ ನಂತರ ಈ ರಿಕಾರ್ಡಿಂಗ್ ಅವ ಕಲತ್ ಪೂರಾ ಕಲ್ತಿನೇ ರೀ ಸ್ಟುಡಿಯೋ ಮಾಡೇನ್ರಿ ಎಲ್ಲ ಫುಲ್ ಪರ್ಫೆಕ್ಟ್ ಆಗಿದೆ ಸ್ಟುಡಿಯೋ ಅಲ್ಲಿ ತನ ಮಾಡಿದಿಲ್ಲ ಸರ್ ಹಾ ಅವ್ ಪೂರಾ ಕಲಿಸಿ ಸ್ಟುಡಿಯೋ ಮಾಡೇನ್ರಿ ಇದು ನಿಮಗೂ ಬರ್ತದೆ ರೆಕಾರ್ಡಿಂಗ್ ಮಾಡಿ ನಾವು ಮಾಡ್ತೇವೆ ಮಾಡಿದ್ರಿ ಎಲ್ಲ ಮಾಡ್ತಾರೆ ಕಂಪ್ಯೂಟರ್ ಮೊಬೈಲ್ ಅಲ್ಲಿ ಹಾಡ್ಲಕತ್ತ ರಿಕಾರ್ಡಿಂಗ್ ಮಾಡ್ಕೋ ಸರ್ ನೀವು ಮಾಡಿದ್ರಿ ಅವ್ರು ಇಲ್ಲ ಅಂತಂದ್ರು ನಾವ್ ಬರಂಗಿಲ್ರಿ ಹಂಗ ನಾವ್ ಅಲ್ಲಿ ಇರ್ತೇವಿ ಇಲ್ಲ ಹಂಗ ಆತಂದ್ ಗೊತ್ತಾಗಂಗಿಲ್ಲ ಹಾಡೋರು ಅಲ್ಲಿ ಇರ್ತಾರಲ್ರಿ ಇಲ್ಲಿ ಮಾಡ್ತಾರೆ ರಿಕಾರ್ಡಿಂಗ್ ಮಾಡೋದು ಬೇಕಾದ್ರೆ ಹಾ ರೀ ಬಟ್ ಅದೇ 1 ತಿಂಗಳಿಗೆ ಒಂದ್ಸಲ ಅಷ್ಟೇ ರೆಕಾರ್ಡಿಂಗ್ ಮಾಡ್ತಾರೆ 1 ತಿಂಗಳಿಗೆ ಒಂದ್ಸಲ ರೀ ಅಂದ್ರೆ ಸಾಹಿತ್ಯ ಬರೆಯೋರಿಗೆ ಏನೋ ತೊಂದರೆ ಇಲ್ಲ ಅನ್ನಂಗಾಯ್ತು ಎಲ್ಲಿ ಸರ್ ಸಾಹಿತ್ಯನ ಎಲ್ಲಾರು ದಿವಸ ನಮ್ಗ್ ದಿವಸ 20 ಸಾಹಿತ್ಯ ಬೇಕೇ ಸರ್ ನಮ್ಗ್ರಿ ಹೌದ್ರಿ ಹಾ ರೀ ಎಲ್ಲ ಹೊಸವ ಹಾಡ್ತಾರೆ ಹೊಸ ಹಾಡ ಅಂದ್ರೆ ಇದಕ್ ಸ್ಟುಡಿಯೋದಾಗ ಇವ್ ಮಾಡಿ ರಿಕಾರ್ಡಿಂಗ್ ಮಾಡಿ ಹೋಗದ್ ಬಿಡ್ತಾರೆ ಸ್ಟಾಕ್ ಮೊದಲು ಹಾ ಸ್ಟಾಕ್ ಮಾಡಿ ಹೋಗದೇವ ಅಂದ್ರೆ ಅವಾಗ ಒಂದೊಂದು ಬಿಟ್ಕೊಳಕ್ ಅನುಕೂಲ ಆಗುತ್ತೆ ಈಗ ಇವಾಗ ನೀವು ಹೆಂಗ್ ಸ್ಟಾಕ್ ಮಾಡ್ಕೊಳಕತ್ತಿರಲ್ಲ ಆ ತರ ನಾವು ಸ್ಟಾಕ್ ಮಾಡಿ ಕಂಪ್ಯೂಟರ್ನಾಗ ಹೋಗಿರ್ತೇವ್ರಿ ಅಷ್ಟ ಒಂದ್ 200-300 ಹಾಡ ತನ ಸ್ಟಾಕ್ ಅಲ್ಲಿ ಕಂಪ್ಯೂಟರ್ನಾಗ 100 ಹಾಡ ಒಂದು 100 200 ಅಲ್ಲಿ ಹಿಂಗೆ ನಮ್ಗೆ ಬೇಕಾದಷ್ಟು ಹಾಡ ಸ್ಟಾಕ್ ಇರ್ತಾವ್ರಿ ನಮ್ಗೆ ಯಾವಾಗ ಯೂಟ್ಯೂಬ್ ಬಿಡ್ಬೇಕಾಗ್ತಾರೆ ಒಂದು ವಾರದಾಗ 2-3 ಹಾಡ ಬಿಟ್ಟೇ ಬಿಡ್ತಾರೆ ಆ ಕಂಪ್ಯೂಟರ್ ತಕೊಂಡು ಮೊಬೈಲ್ ಹಾಕೋತಾರೆ ಮುಖರ ಹಾಕೊಂಡ್ ಬಿಡ್ತಾರ್ರಿ ಅವ್ರು ಇದು ಹೊರಗಡೆ ವಿಡಿಯೋ ಸರಿ ಒಂದೇ ಸರಿ ಮಾಡ್ತಾರೇನ್ರಿ ಅದು ವಿಡಿಯೋ ಒಂದೇ ಸಲ ರೀ ರಿಕಾರ್ಡಿಂಗ್ ಮಾಡೋ ಮುಂದೆ ಏನಿರ್ತಾರೆ ಅಟ್ಟಾರಿ ವಿಡಿಯೋನು ಒಂದೇ ಸಲ ರೀ ಒಂದೇ ಸಲ ರೀ ಎರಡು ಕೂಡ ಒಂದೇ ಇದ್ದಾಗ ಒಂದೇ ಆಗುತ್ತೆ ಇಲ್ಲಿ ರಿಕಾರ್ಡಿಂಗ್ ಮಾಡ್ಕೊತಾನ್ರಿ ಅಣ್ಣ ರೀ ನಮ್ಮ ತಮ್ಮ ರೀ ನಮ್ಮ ಅತ್ತೆ ರೀ ಇಲ್ಲಿ ಹೊರಗೆ ಕ್ಯಾಮ್ರಾ ಇಟ್ಟಿರ್ತೇವ್ರಿ ಹೊರಗೆ ಕ್ಯಾಮ್ರಾ ರೀ ಅವತ್ತು ಇಲ್ಲಿ ರಿಕಾರ್ಡಿಂಗ್ ರೀ ಅಲ್ಲಿ ಹೊರಗಿನ ಕ್ಯಾಮ್ರಾ ಹಿಡಿಯೋರಿ ಅಂದ್ರೆ ಒಂದೇ ಟೈಮಿಗೆ ರೀ ಸ್ಟಾರ್ಟ್ ಇಲ್ಲಿ ರಿಕಾರ್ಡಿಂಗ್ ಸ್ಟಾರ್ಟ್ ರೀ ಕ್ಯಾಮ್ರಾನು ಸ್ಟಾರ್ಟ್ ಇದನ್ನು ಸ್ಟಾರ್ಟ್ ರೀ ಹಾ ರೀ ಅದು ಯೂಟ್ಯೂಬ್ ಪ್ಲೇ ಬಟನ್ ಬರ್ತದೆ ಪ್ಲೇ ಬಟನ್ ಬಂದದ್ರಿ ತಗೊಂಡ್ರಿ ಅದನ್ನ ತೋರಿಸ್ರಿ ನಾವು ಅದು ಕನಸ್ರಿ ಯಾವಾಗ ನಾವು ಆತರಿ ಆತ ಸರ್ ಅದು ಯೂಟ್ಯೂಬ್ ಪ್ಲೇ ಬಟನ್ ಸಿಕ್ಕದ್ರಿ ಹಾ ರೀ ಬಂದದ್ರಿ ನಿಮ್ ಚಾನಲ್ ಒಂದೇ ಇದಾವನ್ರಿ ಅಥವಾ ಇನ್ನೊಂದು 2 ಅದಾವ್ರಿ ಒಂದ್ ಕಲಾಗಾನಕ್ಕೆ ಹೋಗಿಲೆ ರಿಕಾರ್ಡಿಂಗ್ ಸ್ಟುಡಿಯೋ ಐತ್ರಿ ಈ ಸ್ಟುಡಿಯೋದ್ ಮಾಡೀನ್ರಿ ಒಂದೇನದ ಶೋಭಾ ಮಾಲ್ ಭಜನಾ ಪದ ಐತ್ರಿ ಅದು ಕಂಟಿನ್ಯೂ ಆಗಿ ಬರುವಂತ ಸಾಂಗ್ಸ್ ಅದು ಕಂಟಿನ್ಯೂ ಬರೋದ್ರಿ ಈಗ ಹೊಸ್ದಾಗ್ ಮಾಡೇನ್ರಿ ಇದು ಒಂದ 3-4 ಸಾವಿರ ಐತ್ರಿ ಸಬ್ಸ್ಕ್ರೈಬ್ 3-4 ಸಾವಿರ ಹಾ ರೀ ಅದ್ರಾಗೂ ವಿಡಿಯೋ ಬಿಡ್ತೀರಿ ಹೊಡಿತೇವ್ರಿ ಒಮ್ಮೆ ಇವ್ಕರ್ನು ಸ್ಟುಡಿಯೋದ ಹಾಕ್ತೇವ್ರಿ ಒಳಗ್ ಒಂದೊಂದ್ ಸುಮ್ ಹೋಗಿತೇವ್ರಿ ಯಾವಾಗ್ರ ಒಂದೊಂದ್ ಹೌದ್ರಿ ಹಾ ರೀ ಒಟ್ನಲ್ಲಿ ಸ್ಟುಡಿಯೋ ಮಾಡಿರಿ ಹಾ ರೀ ಅದ್ರೊಳಗ 1 ಮಿಲಿಯನ್ ನೋಡಿದ್ರಿ ನಂದು ಒಂದ್ರಿ ಸ್ಟುಡಿಯೋದಾಗ ಸ್ಟುಡಿಯೋದ್ ಹಾಕಿದ್ರಿ ಆ ಹೊಸ ಚಾನಲ್ದಾಗನು ಅದು ಮಾನಿಟೈಸೇಷನ್ ಆಗಿದ್ರಿ ಆನ್ ಮಾಡಿಲ್ರಿ ಅದನ್ನ ಏನಾರಿ ಅಂದ್ರೆ ಇನ್ನೊಂದ್ 10,000 ಸಬ್ಸ್ಕ್ರೈಬ್ ಆದ್ರಂದ್ರಿ ಆನ್ ಜಲ್ದಿ ಹಾಕದ್ರಿ ಹಂಗಲ್ರಿ 1,000 ಸಬ್ಸ್ಕ್ರೈಬರ್ಸ್ 4,000 ನಡೀತ್ರಿ ಅದು ಆಗ್ಯದ್ರಿ ಎಲ್ಲ ಆದ್ರೇನು ಈ ನಮ್ದು ಈ ಚಾನಲ್ ಆದ್ರೂ 10,000 ಮ್ಯಾಲೆ ಮಾನಿಟೈಸೇಷನ್ ಆನ್ ಮಾಡೇನ್ರಿ ಹಾ ರೀ ಅಂದ್ರೆ ಜಲ್ದಿ ತಗೋತದ್ರಿ ಜಲ್ದಿ ತಗೊಂಡ್ಬಿಡ್ತದ ಸಬ್ಸ್ಕ್ರೈಬ್ ಹೆಚ್ಚಿರ್ತದಲ್ರಿ ಮತ್ತು ಅಷ್ಟಾಮ್ನ ಹೆಚ್ಚಾಗಿರ್ತದ್ರಿ ಜಲ್ದಿ ತಗೋತ ಅವಾಗ ಮಾಡ್ತೀರಿ ಇದ್ರ ಅದರಿಂದ ನಮ್ಗಿನ ಭಾಳ ಹಳಿ ಚಾನಲ್ ಹೊಸ ಚಾನಲ್ ದಿನ್ರಿ
ಈ ಹಳಿ ಚಾನಲ್ ಐತ್ರಿ ಇದನ್ನ ಗಂಟೆ ನಡ್ಸ್ಕೊತ ಹೋಗ್ತೀವ್ರಿ ಹೊಸ ಚಾನಲ್ದ ನಿನ್ನ ಭಾಳ ನಾನು 10,000 ಸಬ್ಸ್ಕ್ರೈಬ್ ಆಗುತ್ತಾನ ಇದು ಮಾಡ್ಬೇಡ ತಿಟ್ಟಿ ನಂಗಾರಿ ಅದು ಮೇಂಟೈನ್ ಯಾರು ಮಾಡ್ತಾರೆ ಇದು ನಾನು ಮಾಡ್ತೀರಿ ನೀವೇ ಮಾಡಿದ್ರಿ ಹಾ ರೀ. ಒಂದ್ ವೇಳೆ ಏನಾದ್ರು ಸ್ಟ್ರೈಕ್ ಗೀಕ್ ಬಂತಂದ್ರ ಯಾವ್ದಾದ್ರು ಹೆಂಗೆ ಹೆಂಗ್ರಿ ಈಗ ಚಾನಲ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಈ ಸ್ಟ್ರೈಕ್ ಅಥವಾ ಬೇರೆದವ್ರದ್ದು ಯಾವ್ದಾರ ಏನಾರ ಸಡನ್ ಲಾಗಿನ್ ಹಿಂಗ್ ಬಂದ್ರಿ ಒಟ್ಟ ಯಾವ ಬರ್ಲಾರಂಗೆ ಇಟ್ಟಿನಿ ಸರ್ ನಾ ಹೌದ್ರಿ ಹಾ ರೀ ಇದು ಐಫೋನ್ ಏನ್ರಿ ಐಫೋನ್ ರೀ ಐಫೋನ್ ಐಫೋನ್ಕ್ ಯಾರು ಬೇಕಾದವ್ರು ನೀವು ಲಾಗಿನ್ ಆಗ್ತೀರ ಅಂದ್ರೆ ನೀ ಅವ್ರಿಗೇನ್ ಸಂಬಂಧ ಅಂತ ಕೇಳ್ತದ್ರಿ ಅದು. ಹಾ ರೀ ಯೂಟ್ಯೂಬ್ದಾಗ ಲಾಗಿ ಆಗುದೇ ಇಲ್ರಿಲ್ಲ ಹಾ ಯಾರು ಲಾಗಿನ್ ಆಗಕ್ಕೆ ಬರಂಗಿಲ್ರಿ ಇದ್ರಾಗ ಐಫೋನ್ದಾಗ ರೀ ಇದು ಇದ್ರೊಳಗ ಲಾಗಿನ್ ಆಗಿದ್ರಿ ಫಸ್ಟ್ ರೀ ಚಾನಲ್ ಇಲ್ರಿ ಬೇರೆದ್ರಾಗಿತ್ತು ರೀ ಹೌದ್ರಿ ಬೇರೆ ಈ 1 ವರ್ಷ ಆಯ್ತ್ರಿ ನಾ ತೊಗೊಂಡಿದ್ದನ್ನ ಹಾ ಹಾ ರೀ ಅದೊಂದು ಅಂದ್ ಇದ್ರಾಗ ತೊಗೊಂಡೇನ್ರಿ ಹೌದ್ರಿ ಹಾ ರೀ ಅದನ್ನ ಸ್ಟುಡಿಯೋ ಬಗ್ಗೆ ಹೇಳೋದವ್ರು ಏನ್ ಹೇಳ್ತಾರೆ ಸ್ಟುಡಿಯೋ ನಾವು ಸ್ವಂತ ಮಾಡ್ಕೊಂಡಿಂದ ನಮ್ಗೆ ಹೆಮ್ಮೆ ಅನ್ಸತ್ ಸರ್ ಹಾ ಯಾಕಂದ್ರೆ ನಮಗೂ ಹೋಗೋದು ಬರೋ ದಾರಿ ಟೈಮಿಂಗ್ ಭಾಳ ಸಾಯ್ತಿತ್ರಿ ಇಲ್ಲೇದಿಂದೇನೋ ಆ ಕಡೆ ಅಲ್ಲಿ ಮಂದೇವಾಲಕ್ಕೆ ಹೋಗ್ಬೇಕಾದ್ರೆ 200 ಕಿಲೋಮೀಟರ್ ಹೋಗ್ಬೇಕು ಸರ್ ನಾವು ಹಾ 200 ಕಿಲೋಮೀಟರ್ ಹೋಗಿ ಅಲ್ಲಿ ಹೋಗಿ 10 ಪದ ಹಾಡೋದ್ರ ರಗಟಾಗಿ ಬಿಡ್ತೈತ್ರಿ ಹೌದ್ರಿ ಇಲ್ಲೇ ನಮ್ಮಲ್ಲಿ ಯಾರು ಏನಾಗ್ಬಿಡ್ತಾರಿ ಇಲ್ಲೇ ಬಡಗನೆ ಚಾಲೂ ಮಾಡೋದು ಹಾ ಹಿಂಗೆ ಬಡಗನೆ 5 ಗಂಟೆ ಅನ್ನೋದ್ರಾಗ 20 ಪದ ಮುಗಿತಾವ ಈಗ ವಸ್ತು ನಮ್ಗೆ ಬೇಕಂತ ವಸ್ತು ನಮ್ಮಲ್ಲಿ ಇರ್ತಾರೆ ಬೇಕಾದ ನಾವು ಕೆಲಸ ಮಾಡ್ಕೊಳಕ್ ಬರ್ತದಲ್ರಿ ಆ ಥರ ಈ ಸ್ವತಂತ್ರ ಆಯ್ತು ಏನು ಪ್ರಾಬ್ಲಮ್ ಇರಂಗಿಲ್ಲ ಎಲ್ಲ ಸಂಗೀತಗಾರರು ಮನೆಗೆ ಸ್ಟುಡಿಯೋನು ಸ್ವಂತ ಇರ್ತದೆ ಸ್ವಲ್ಪ ಇವರು ಬರ್ಸಾಡೋ ಒಂದ್ ಬರುತ್ತೆ ತಾಳದ ಮಡಿಯವ್ರು ಹೊರಗಿನವ್ರು ಬರ್ತಾರೆ ತೊಗೊಂಡು ಕೆಲಸ ಮಾಡ್ಕೊಂಡ್ ಬಿಡ್ತೀವಿ ಈ ಬೇರೆ ಕಡೆ ಹೋಗೋದಾಯ್ತಂದ್ರೆ ಅಲ್ಲಿ ಹೋಗ್ಬೇಕು ಎಲ್ಲ ರಿಸ್ಕ್ ಇರ್ತದ ಜಲ್ದಿ ಹೇಳ್ಬೇಕು ಗಾಡಿ ತಗೊಂಡು ಅಲ್ಲಿ ಹೋಗ್ಬೇಕು 200 100 150 ಕಿಲೋಮೀಟರ್ ಹೋಗ್ಬೇಕು ಟೈಮಿಂಗ್ ಸೆಟ್ ಆಗಲ್ಲ ಯಾವುದೇ ರೀತಿ ಪ್ರಾಬ್ಲಮ್ ಬರುತ್ತೆ ಸ್ವಂತ ಮಾಡಿಬಿಟ್ಟು ಇಲ್ಲಿ ಈಗ ಸ್ವತಂತ್ರ ಎಲ್ಲ ಮನೆಗೆ ಅಲ್ರಿ ಅಂದ್ರೆ ಭಜನಾದ್ ಇದನ್ ಬಿಟ್ರೆ ಅಂದ್ರ ಮಂದೇವಾಲ್ ಅಷ್ಟೇ ಇರೋದೇನ್ರಿ ಅದ ಸರ್ ಎಲ್ಲಾ ಕಡೆ ಸ್ಟುಡಿಯೋ ರೀ ಇಲ್ಲಿ ಬುದ್ಯಾಳ್ಕೊಂಡ್ ಐತ್ರಿ ಅಲ್ಲಿದ್ ಬಿಡ ಇಲ್ಲೊಂದ್ ತುಸ ದಿವ್ಸ ಮಾಡದೇವ್ರಿ ನಾವು ಹಾ ಮಾಡೋಣ ಆ ನಂತರ ಅಲ್ಲಿಂದ ಮತ್ತೆ ನಾವ ಎಲ್ಲಿ ದಿನ ಅವತ್ತ ಮಂದಿ ಕೇಳ್ಕೊದ್ ಕುಂದ್ರು ಬೇಡ ಬೇಡತ್ ನಾವು ಮತ್ತೆ ಎಲ್ಲಿ ಹೋಗೋದೇ ಬೇಡ ಸ್ವತಂತ್ರ ಮಾಡಿಬಿಟ್ಟಿವ್ರಿ ಮಾಡೋರು 2-3 ಸ್ಟುಡಿಯೋ ಮಾಡ್ಯಾರ ಅದ್ರ ಏನ್ ಪ್ರಾಬ್ಲಮ್ ಇಲ್ರಿ ನಾವು ಸ್ವತಂತ್ರ ಮಾಡೋದು ನಾವು ನಿಧಿಗೆಟ್ಟು ಬಂದು ಬೇರೆ ಕಡೆ ಹೋಗೋದು ಆಗುದಿಲ್ಲ ನಮ್ಮ ಸ್ಟುಡಿಯೋ ಆಯ್ತಂದ್ರ ಸರ್ ನಾವ್ ಹಂಗ್ ಬನಬಲ್ಲಂಗ್ ಎಡಿಟಿಂಗ್ ಮಾಡ್ಕೋಬಹುದು ಮಾಡ್ಕೋಬಹುದು ಹೌದು ಈ ಮಂದಿ ಅವ್ರು ಹೆಂಗ್ ಮಾಡಿ ಹಾಕ್ತಾರ ಹಂಗ್ ಹ್ಞೂ ಅನ್ಬೇಕಾಗತ್ರಿ ನಾವು ಹೌದು ಇಲ್ಲ ಆದ್ರೆ ನಾವು ಏನೇ ಒಂದ್ ಸಮಸ್ಯೆ ಆದ್ರೂ ಕಟ್ ಮಾಡಿ ತೆಗಿಯಾಕ ಬರತ್ರಿ ಹೆಂಗ್ ಬೇಕಾದ್ರೂ ಮಾಡ್ಕೋಬೋಕ್ ಬರತ್ತೆ ಸ್ವತಂತ್ರ ಆದ್ರ ಅಲ್ಲೇ ಆದ್ರೆ ಅವ್ರು ಹೆಂಗ್ ಕಳ್ಸಿರ್ತಾರ ಹಂಗ ತಗೋಬೇಕಾಗತ್ರಿ ಹಾ ರೀ ಅದಕ್ಕಾಗೆ ನಾವು ಇರ್ಲಿಕ್ಕೆ ಸ್ವಂತ ಮಾಡ್ಕೊಂಡೇವ್ರಿ ಎಷ್ಟು ವರ್ಷ ಆಗ್ತದೆ ಇದು ಮಾಡಿ 2-3 ವರ್ಷ ಆಯ್ತ್ರಿ 2-3 ವರ್ಷ ಆಯ್ತು 2-3 ವರ್ಷ ಐತ್ರಿ ಹತ್ತರ ಇದರಲ್ಲಿ ಎಷ್ಟು ರೆಕಾರ್ಡಿಂಗ್ ಆಗಿರ್ಬೋದು ರೀ ಈಗ 9 ಕ್ಯಾಸೆಟ್ ಆಗ್ಯಾವ್ರಿ ಹೌದ್ರಿ 9 ಕ್ಯಾಸೆಟ್ಗೆ 20 ಪದ ನೋಡ್ರಿ ಅಂದ್ರೆ ಒಂದ್ ಕ್ಯಾಸೆಟಿಗೆ ಇಂತ ಸಾಂಗ್ ಅಂತ ಹಾ ಸಾಂಗ್ ಮಾಡ್ಬಿಡ್ತೇವ್ರಿ ಬ್ಯಾರೆ ಪೈಲೆ ಮಾಡಿ ತೆಗ್ದಿರ್ತೇವ್ರಿ ಅದು ಹಾ ಒಂದ್ ಕ್ಯಾಸೆಟ್ಕ ಎಷ್ಟ್ ಹಾಡ್ ಆಗಿರ್ತಾವತ್ತ ಅದೊಂದ್ ಪೈಲೆ ಬೇರೆ ತೆಗ್ದಿರ್ತೇವ್ರಿ ಈ ಕ್ಯಾಸೆಟ್ ಅಂದ್ರೆ ಯಾವ ರೀತಿ ಬಳಸ್ತೀರಿ ನೀವು ಯೂಟ್ಯೂಬ್ ಹಾಕ್ತೇವಲ್ರಿ ಹಾ. ರಿಕಾರ್ಡಿಂಗ್ ಇಲ್ಲಿ ಮಾಡಿ ತೆಗ್ದಿರ್ತೇವ್ರಿ ಅಂದ್ರ ಅಲ್ಲಿ ಅವಾಗಿನ ಮೊದಲ ಟೇಪಿನ ಕ್ಯಾಸೆಟ್ ಬರ್ತಾವ್ರ ಹಂಗಂದ್ರೇನ್ರಿ ಹಂಗಿರಿ ಹಂಗೆ ಕ್ಯಾಸೆಟ್ ಇರಂಗಿಲ್ಲ ಕ್ಯಾಸೆಟ್ ಇರಂಗಿಲ್ಲ ಯೂಟ್ಯೂಬ್ ಇವ್ ರಿಕಾರ್ಡಿಂಗ್ ಕ್ಯಾಸೆಟ್ ಐತೇವ್ರಿ ಒಂದ್ ಕ್ಯಾಸೆಟ್ ಅಂದ್ರ ಒಂದ್ ಕ್ಯಾಸೆಟ್ ಅಂದ್ರ ಈಗ ಅವಾಗಿನ ರೀಲ್ ಕ್ಯಾಸೆಟ್ ಒಳಗ 6-7 ಪದ ಆದ್ರ ಒಂದ್ ಕ್ಯಾಸೆಟ್ ರೀ ಹೌದ್ರಿ ಅದೇ ರೂಲ್ಸೇ ಇಲ್ಲಿ ಇಟ್ಟಿರ್ತೇವ್ರಿ ಅದೇ ಕ್ಯಾಸೆಟ್ದೇ ಇಲ್ಲಿ 6-7 ಪದ ಅವ್ರು 6-7 ಪದ ಮಾಡ್ತೀವ್ರಿ ನಾವು 20 ಪದ ಮಾಡ್ತೇವ್ರಿ ಅದ್ರಾಗಿರಿ ಇದು ಕಂಟಿನ್ಯೂ ಆಗಿ ಎಷ್ಟು ಹಾಡು ಅದಾವ್ರಿ ಇದ್ರಾಗ ಇದು ಒಂದೇ ಸಾಂಗ್ ಏನ್ರಿ ಒಂದೇ ಸಾಂಗ್ ರೀ ಇದು ಹಾ ಎಡಿಟಿಂಗ್ ಎಲ್ಲ ಈ ತರ ನೀವೇ ಮಾಡ್ತೀರಿ ನಾವು ಮಾಡ್ತೀವಿ ಇದನ್ನೆಲ್ಲ ಪೂರ ರೀ ಹಾ ರೀ ಬ್ಯಾಕ್ ಗ್ರೌಂಡ್ ಎಲ್ಲ ನೀವೇ ಎಲ್ಲ ನಾವೇ ಬ್ಯಾಕ್ ಗ್ರೌಂಡ್ ಮನೆಗೆ ಸರ್ ಹಾ ಸೌಂಡ್ ಬೇಡ ಸೌಂಡ್ ಬೇಡ ಹಾ ಈ ತರ ಎಲ್ಲ ನಿಮ್ದು ಇದೆಲ್ಲ ಎಡಿಟಿಂಗ್ ನಾನ ಮಾಡ್ಸರ್ ಹಾ ಇದೆಲ್ಲ ಇಲ್ಲೇ ಆಗಿರೋದ್ರಿ ಇಲ್ಲೇ ಆಗಿದ್ರಿ ಇದು ಇಲ್ಲೇ ನಮ್ಮ ಸ್ಟುಡಿಯೋದಾಗ ಸರ್ ಎಲ್ಲ ಹಾ ಎಲ್ಲಿ ಹೋಗಲ್ಲ ನಾವು ಯಾವುದೇ ರೀತಿಯಿಂದ ಎಲ್ಲಿ ಹೋಗಲ್ಲ ಒಟ್ನಲ್ಲಿ ಮನೆ ಭಜನಾ ಇಷ್ಟೇ ಸರ್ ಏನಿಲ್ಲ ಜಾಸ್ತಿ ಬಂದ್ರೆ ರಿಕಾರ್ಡಿಂಗ್ ಇಲ್ಲಿ ರಾತ್ರಿ ಮಧ್ಯ ಯಾವ ಕಾರ್ಯಕ್ರಮ ಬರಲ್ಲ ಬಂದು ಇಲ್ಲಿ ಮಾಡ್ಕೊಂಡು ಕುಂದಿರ್ತೇವ್ರಿ ಕಾರ್ಯಕ್ರಮ ಇದ್ರೆ ಕಾರ್ಯಕ್ರಮಕ್ಕೆ ಹೋಗುತ್ರಿ ಫ್ರೀ ಇದ್ರು ಒಂದು ತಾಸು 2 ತಾಸು ಬಂದು ಎಲ್ಲ ಚಾಲು ಮಾಡ್ಕೊಂಡು ಕೂತ್ ಬಿಡ್ತಾರೆ ಯೂಸ್ ಇರ್ತಾವ್ರಿ ಅವು ಕಂಟಿನ್ಯೂ ಒಟ್ನಲ್ಲಿ ಏನು ಸಮಸ್ಯೆ ಇಲ್ಲ ಏನಂದ್ರೆ ಇದು ಆಕ್ಮದಿ ಇದೊಂದು ಪೂರ ಗಾಡಿ ಪುರಾಣ ತೆಗೆದು ಬಿಟ್ಟೇವ್ರಿ ಅಂದ್ರೆ ಅವ್ರು ಒಂದು ಹಬ್ಬ ಬರ್ತೀರಿ ಅಪ್ಪಟ್ ಭಕ್ತರು ನಾವ್ರಿ ಆಕ್ಮದಿ ಮಲ್ಲಿಕಾರ್ಜುನ ಅಪ್ಪಟ ಹಂಗೆ ಆಗಿದ್ದು ಇದೇ ನೋಡ್ರಿ ನಮ್ಮ ಮವಿ ಊಟದಾಗ ತಂದು ಪೆಟ್ಟಿಗ್ರಿ ಹಾ ಈ ಪೆಟ್ಟಿಗ್ರಿ ಇದೇ ರೀ ಫಸ್ಟ್ ನಮ್ಮ ಮವಿ ಹುಟ್ಟಿಂದೇ ತಂದಿದ್ರಿ ಇದು ಪೆಟ್ಟಿಗೆರಿ ಇದು ರೀ ಹಾ ರೀ 15,000 ಇವತ್ತಿಗಾದ್ರೂ ರಿಕಾರ್ಡಿಂಗ್ ಇದ್ರಾಗ ಮಾಡ್ತೇವ್ರಿ ಹೌದ್ರಿ ಹಾ ರೀ ಹಾ ಇದು ಈ ಪುಟ್ಟ ಬರ್ಸೋದಂದ್ರೆ ಇದು ಹಂಗೆ ಇಲ್ರಿ ಆ ಪುಟ್ಟ ಬರ್ಸದ್ ಗಾಡ್ಯಾಗ ಐತ್ರಿ ಹಾ ಈಗ ಒಬ್ರು ನಮ್ಮ ಅಭಿಮಾನಗಳು ಅಪ್ಪಟ ಅಭಿಮಾನಗಳು ಕೊಟ್ಟಾರ ಇದು ನನಗೆ ಇದ್ರ ಅಭಿಮಾನಿಗಳು ಹಾ ಅಭಿಮಾನಗಳು ಕೊಟ್ಟಿದ್ರಿ ಪೆಟ್ಟಿಗೆರಿ ಇದೊಂದು ಹಾರ್ಮೋನಿಯಮ್ ಇವ ನಿನ್ ಸ್ವರ ಚಲೋ ಅದ ನೀನೇ ಹಾಡ್ತೀನಿ ಆಯ್ತು ಅಂತ ತಗೋತೀರ ಕೊಟ್ಟಿದ್ರಿ ಅವ್ರು ಹೌದ್ರಿ ಹೌದ್ರಿ ಹಾ ಇದೊಂದಿನ ನಾವು ತಂದಿದ್ರಿ ನಮ್ಮ ಮವಿ ಊಟದಾಗ ಹಳೆ ತಂದಿದ್ರಿ ಹಾ ಇವತ್ತಿಗಾದ್ರೂ ಇದ್ರಾಗ ರೆಕಾರ್ಡಿಂಗ್ ಇದ್ರಾಗೆ ರೆಕಾರ್ಡಿಂಗ್ ಹಾಕಾವ್ರಿ ಹಾ. ಈ ಸ್ಟುಡಿಯೋದ ಎಲ್ಲ ಕ್ಯಾಸೆಟ್ ಎಲ್ಲ ಇದ್ರಾಗೆ ಹಾಕಾವ್ರಿ ಹಾ
ಅದು ಫಂಕ್ಷನ್ ಕೊಯ್ದೊಂದು ಗಾಡಿ ಕಾರ್ನೇ ಬೇರೆ ಅದ ರೀ ಅದು ಬೇರೆ ಐತ್ರಿ ಅದು 1,20,000 ಕೊಟ್ಟು ಅದು ತಂದಿವ್ರಿ ಕಾರ್ ಅದ ರೀ ಈ ತೆಳಗ್ ಕಾರ್ನೇ ಮಸ್ತಾರ್ ರೀ ಅದು ಅಲ್ಲೇ ಕಾರ್ನೇ ಅದು ಮ್ಯಾ ಬರಂಗಿಲ್ಲ ಇವು ತೆಳಗ್ ಹೋಗಂಗಿಲ್ಲ ಅಷ್ಟೇ ರೀ ಆಯಾ ಶಿಫ್ಟಿಗೆ ಅಲ್ಲೆಲ್ಲ ಸೇಫ್ಟಿಗೆ ಅದಾವ್ರಿ ಓಕೆ ರೀ ಭಾಳ ಹೊತ್ತು ನಮಗೋಸ್ಕರ ಸಂದರ್ಶನಕ್ಕೆ ನೀವು ಕಾದ ಟೈಮಿಂಗ್ ಸಟ್ ಆಗಲಿಲ್ರಿ ನಿಮ್ಗೆ ಅಷ್ಟೇ ರೀ ಹಾ ರೀ ಭಾಳ ಸಲ ಕಾದೇವ್ರಿ ಹಾ ರೀ. ಅದಕ್ಕೆ ನಮ್ಮ ಒಂದು ಸಂದರ್ಶನಕ್ಕೆ ನಮ್ಮ ಒಂದು ವೀಕ್ಷಕರಿಗೋಸ್ಕರ ನಿಮ್ಮ ಅಭಿಮಾನಿಗಳಿಗೋಸ್ಕರ ಅಂತಂದ್ರೆ ಪರವಾಗಿಲ್ರಿ ಹಾ ರೀ ಅವರಿಗೋಸ್ಕರ ಒಂದು ಸಂದರ್ಶನ ಕೊಟ್ಟಿದ್ದಕ್ಕಾಗಿ ನಿಮ್ಗೆ ಧನ್ಯವಾದ ಧನ್ಯವಾದಗಳು ಸರ್ ಓಕೆ ಮತ್ತೊಮ್ಮೆ ಯಾವ ಸಿಗೋದಾದ್ರೆ ಸಿಗೋಣ ಓಕೆ ಸರ್ ಓಕೆ